ಹಣ ಇಲ್ಲ ಅಂತಂದ್ರೆ ಗೆಲ್ಲೋದಕ್ಕಾಗೋದಿಲ್ಲ, ಹಣ ಇಲ್ಲ ಅಂತಂದ್ರೆ ಗಳಿಸೋದಕ್ಕಾಗೋದಿಲ್ಲ ಅಂತ. ನೀವು ಹಣ ಮಾಡೋದಿಲ್ಲ ಅಂತ ಜನಕ್ಕೆ ಅನ್ಸಿದ್ರೆ ಅವರು ಹಣ ಅಪೇಕ್ಷೆ ಪಡೋದಿಲ್ಲ. ಜನರ ಜೊತೆ ಇರುವಂತದ್ದು ಎಷ್ಟು ಮ್ಯಾಟರ್ ಆಗ್ತದೆ ಒಬ್ಬ ರಾಜಕಾರಣಿಗೆ. ರಾಜಕಾರಣಿಗಳ ಬಗ್ಗೆ ಒಂದು ದೊಡ್ಡ ದೂರಿದೆ. ಚುನಾವಣೆ ಸಮಯದಲ್ಲಿ ಬರ್ತಾರೆ. 224 ಶಾಸಕರ ಪೈಕಿ ಅತ್ಯಂತ ಶ್ರೀಮಂತ ಶಾಸಕ ಯಾರು ಅಂದ್ರೆ ಸುರೇಶ್ ಕುಮಾರ್. ಈ ಸರ್ಕಾರ ಬಂದು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬರ್ತಾ ಇಲ್ಲ ಅನ್ನೋದು ಎಲ್ಲಾ ಶಾಸಕರ ಸುವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಅಂತ ನಮ್ಮನ್ನು ಕೇಳ್ತಾರೆ. ಮೋದಿಯವರಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಎಲ್ಲರಿಗೂ ಏಕವಚನದಲ್ಲೇ ಮಾತಾಡ್ತಾರೆ. ಅದೇ ಸೊಗಡು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಯಾಕೆ ಬಹುವಚನದಲ್ಲಿ ಮಾತಾಡ್ತಾರೆ? ಹ್ಯಾಂಡ್ಲರ್ ಅನ್ನುವಂಥದ್ದು ಡ್ರಗ್ಸ್ ಪೆಡ್ಲರ್ಗಳಿಗೆ ಅಥವಾ ಭಯೋತ್ಪಾದಕರ ಜೊತೆ ನೆಂಟಿರುವಂಥವ್ರಿಗೆ ಯೂಸ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡುವಂಥವ್ರು ಅಂತ. ಪದಗಳ ಅರ್ಥ ಗೊತ್ತಿಲ್ಲದೇನೆ ಪದಗಳನ್ನ ಉಪಯೋಗಿಸ್ಬಿಡ್ತಾರೆ. ಸರ್, ನನಗೆ ಬಹಳ ಕುತೂಹಲ ಇರೋದು ತಮ್ಮ ಬಾಲ್ಯದ ಬಗ್ಗೆ. ಸರ್, ನಾನೇನಾದ್ರೂ ಜೀವನದಲ್ಲಿ ಈ ಮಟ್ಟಕ್ಕೆ ಏರಿದ್ರೆ ಅದಕ್ಕೆ ಕಾರಣ ನನ್ನ ತಾಯಿ. ನಾನು ನಮ್ಮ ತಾಯಿ ಇಬ್ರೆ. ನನ್ನ ತಾಯಿಗೆ ನಾನೇ ಸರ್ವಸ್ವ. 15 ತಿಂಗಳು ಜೈಲಲ್ಲಿದ್ದ ನನ್ನ ತಾಯಿ ಪಟ್ಟಿರೋ ಕಷ್ಟ ನನ್ಗೆ ಗೊತ್ತಿದೆ. ನಮ್ಮ ತಾಯಿಗೆ ಒಂದ್ ಸೀರೆ ಕೊಡಿಸ್ಲಿಲ್ಲ ಅಲ್ವಾ ನಾನು ಅಂತ ಬಹಳ ಸಹ ಅನ್ಸುತ್ತೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಹೈಕೋರ್ಟ್ ಪಕ್ಕ ಆಟೋ ರಿಕ್ಷಾದಲ್ಲಿ ಬರ್ಬೇಕು ಅಂತ ಅನ್ಸಿತ್ತು ನನಗೆ. ನಮ್ಮ ತಾಯಿ ಆಟೋದವ್ರು ಕೇಳಿದ್ರು. ಆಗ್ಲೂ ಕೂಡ ಆಟೋ ರಿಕ್ಷಾದವರು ಎದ್ದೋ ರೇಟ್ ಹೇಳ್ಬಿಟ್ರು. ನಮ್ಮ ತಾಯಿ ಹತ್ರ ಅಷ್ಟು ಕಾಸಿರ್ಲಿಲ್ಲ. ನಮ್ಮ ತಾಯಿ ಎಲ್ಲಿ ಆಟೋ ರಿಕ್ಷಾನು ಹತ್ಸಕ್ಕೆ ಕಾಸಿರ್ಲಿಲ್ಲ. ಅಲ್ಲಿ ನಾನು ಇವತ್ತು ಸಚಿವನಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀನಿ. ಎರಡು ಘಟನೆ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ನೀವು ನಿಮ್ಮ ಲೈಫಿಗೋಸ್ಕರ ಏನು ಮಾಡ್ಕೊಂಡಿದ್ದಿಲ್ವಾ ಶಾಸಕನಾದ್ಮೇಲೆ? ನನಗೋಸ್ಕರ ಆಸ್ತಿ ಮಾಡ್ಲಿಲ್ಲ, ನನ್ನನ್ನೇ ಆಸ್ತಿ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬೆಳಗಾವಿಯ ITC ಹೋಟೆಲ್ ನಲ್ಲಿದ್ದೀವಿ. ಸೊ ಇವತ್ತು ವಿಶೇಷ ಅತಿಥಿಯನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರದ್ದೇ ರೂಮ್ಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಸೆಷನ್ ನಡೀತಾ ಇದೆ, ಅದರ ಜೊತೆಗೆ ಸಿಕ್ಕಾಪಟ್ಟೆ ಚರ್ಚೆಗಳು. ಬಿಸಿ ಶೆಡ್ಯೂಲ್ ನ ಮಧ್ಯೆಯೂ ಕೂಡ ನಮಗೆ ಸಂದರ್ಶನಕ್ಕೆ ಸಮಯ ಕೊಟ್ಟಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ವ್ಯಕ್ತಿಯನ್ನ ಮಾತಾಡಿಸೋದಕ್ಕಿಂತ ವ್ಯಕ್ತಿತ್ವಗಳನ್ನ ಮಾತಾಡಿಸೋದ್ರಲ್ಲಿ ಮಜಾ ಇರುತ್ತೆ ಅಂತಾರೆ. ಸೊ ಇವತ್ತು ನಮ್ಮ ಜೊತೆ ವ್ಯಕ್ತಿತ್ವವೇ ಜಾಯಿನ್ ಆಗ್ತಾ ಇದೆ. ಮಾತಾಡಿಸ್ತಾ ಹೋಗೋಣ. ಸುರೇಶ್ ಕುಮಾರ್ ಸರ್, ಮಾಜಿ ಸಚಿವರು, ಹಾಲಿ ಶಾಸಕರು ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ. ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಬಂದಿದ್ದೀವಿ. ಈ ಅಧಿವೇಶನದಲ್ಲಿ ಭಾಗವಹಿಸ್ತಾ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಶುಕ್ರವಾರ ಅಧಿವೇಶನ ಮುಗಿದ್ಮೇಲೆ ಮತ್ತೆ ವಾಪಸ್ ಹೋಗಿ ಬೆಂಗಳೂರಲ್ಲಿ ನಮ್ಮ ಕ್ಷೇತ್ರ ಕಾರ್ಯ ಅದನ್ನು ಕೊಡುತ್ತೇವೆ. ಓಕೆ ಸರ್, ಬಹಳ ಜನ ಶಾಸಕರಿಗೆ ಇಲ್ಲಿದ್ದರೂ ಕೂಡ ಕ್ಷೇತ್ರದ ಬಗ್ಗೆನೇ ಚಿಂತೆ ಇರ್ತದೆ. ಸದನದಲ್ಲೂ ಕೂಡ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತೀರಿ. ಎಲ್ಲಾದ್ರೂ ಹೊರಗಡೆ ಹೋದಾಗ ಎಷ್ಟು ಕ್ಷೇತ್ರವನ್ನ ಮಿಸ್ ಮಾಡ್ಕೋತೀರಿ ಅಂತ? ಇಲ್ಲ ನೋಡಿ, ನಾನು 83ನೇ ಇಸ್ವಿಯಿಂದ ನಗರ ಪಾಲಿಕೆ ಸದಸ್ಯನಾಗಿ 94ನೇ ಇಸ್ವಿಯಿಂದ ಶಾಸಕನಾಗಿ ಕೆಲಸ ಮಾಡ್ತೇನೆ. ಒಂದ್ ರೀತಿಯಿಂದ ನಾನು ಎಲ್ಲಿ ಹೋದ್ರು ಕೂಡ ನನ್ನ ಕ್ಷೇತ್ರನ ನಾನು ತಗೊಂಡು ಹೋಗ್ತೀನಿ. ನಾನು ಎಲ್ಲಿ ಹೋದ್ರು ಕೂಡ ಪಾರ್ಟಿ ನನ್ನನ್ನ ಕರ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ನಾವು ಮತ್ತೆ ವಿಶೇಷವಾಗಿ ಈ ಮೊಬೈಲು ಇಂಟರ್ನೆಟ್ ಎಲ್ಲ ಬಂದಿರೋದ್ರಿಂದ ಕ್ಷೇತ್ರದ ಜೊತೆ ಸಂಪರ್ಕ ಮತ್ತೆ ಕ್ಷೇತ್ರದ ಆಗು ಹೋಗು ಸದಾ ನಮ್ಮ ಮನಸ್ಸಲ್ಲಿ ಇರ್ತದೆ. ಅದು ಸದಾ ನಮ್ಮ ಜೊತೆಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲೇ ಹೋದ್ರು ಇವತ್ತು ಬಹಳ ಸುಲಭ ಆಗಿದೆ. ಆದ್ರೆ ಇಲ್ಲಿ ಬಂದಾಗ ಇಡೀ ರಾಜ್ಯದ ಬಗ್ಗೆ ಚರ್ಚೆ ನಡೀತಾ ಇರುವಾಗ, ವಿಶೇಷವಾಗಿ ಶಿಕ್ಷಣದ ಬಗ್ಗೆ ನಾನು ಇವಾಗ ಪ್ರಸ್ತಾಪ ಮಾಡಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ಬಂದಾಗ ಸಹಜವಾಗಿ ಸ್ವಲ್ಪ ವಿಸ್ತಾರ ಆಗತ್ತೆ, ಹರಿವು ಹೆಚ್ಚಾಗತ್ತೆ.
ಸರ್, ಜನರೊಂದಿಗೆ ಜನಸೇವಕ ಅನ್ನುವಂತಹ ಅದ್ಭುತ ಕಾನ್ಸೆಪ್ಟ್ ಅಡಿಯಲ್ಲಿ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದೀರಿ. ಸರಿಸುಮಾರು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಈ ಕಾರ್ಯಕ್ರಮ? ಹೇಗೆ ಕನ್ವೆ ಆಗುತ್ತೆ ಜನಕ್ಕೆ ಇದು ಅಂತ? ಅಲ್ಲ, ಮುಂಚೆಯಿಂದ ನಾವು ಬೇರೆ ಬೇರೆ ಪಾರ್ಕ್ಗಳಲ್ಲಿ, ಹ್ಮ್. ಬೇರೆ ಬೇರೆ ವಾರ್ಡ್ಗಳಲ್ಲಿ Okay. ಜನಸ್ಪಂದನ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಹ್ಮ್ ಹ್ಮ್ ಆದ್ರೆ ಈ ವರ್ಷ ಜನವರಿ 13ನೇ ತಾರೀಕು ನಮ್ಗೆ ಅನಿಸ್ತು, ಹ್ಮ್ ಪ್ರತಿ ವಾರ ಮಾಡೋಣ, ಓಕೆ ಅದಕ್ಕೊಂದು ಹೆಸರು ಕೊಡೋಣ, ಜನರೊಂದಿಗೆ ಜನಸೇವಕ ಅಂತ. ಯಾಕಂದ್ರೆ ಹ್ಮ್. ನರೇಂದ್ರ ಮೋದಿ ಅವರು ಹೇಳಿದ್ರು, ಹ್ಮ್. ನಾನು ಪ್ರಧಾನ ಸೇವಕ, ನಾನು ಪ್ರಧಾನ ಮಂತ್ರಿ ಅಲ್ಲ ಅಂತ. ಕರೆಕ್ಟ್. ಸೊ ನಾವೆಲ್ಲ ಜನಸೇವಕರು ಅನ್ನೋದನ್ನ ಯಾವಾಗಲೂ ನಾವು ಪಡ್ಕೊಳ್ಬೇಕು. ಹ್ಮ್ ಹ್ಮ್ ಸೊ ಇದುವರೆಗೂ ನಾವು ಸುಮಾರು 42 ಜನರೊಂದಿಗೆ ಜನಸೇವಕ ನಾವು ಮಾಡಿದೀವಿ ಈ ವರ್ಷ. ಓಕೆ. ಮತ್ತೆ ಪ್ರತಿ ಸಲ ಹ್ಮ್. ಕನಿಷ್ಠ ಅಂದ್ರೆ 60ರಿಂದ 75 ಜನ ನಾಗರಿಕರು ಬರ್ತಾರೆ. ಅವ್ರಿಗೆ ಗೊತ್ತು, ಹ್ಮ್ ಹ್ಮ್ ಸೋಮವಾರ ಬೆಳಗ್ಗೆ 10 ಗಂಟೆ ಅಂದ್ರೆ ರಾಜರ ಶಾಸಕರು ಹ್ಮ್. RTO ಕಾಂಪ್ಲೆಕ್ಸ್ ಅಲ್ಲಿ ಜನರೊಂದಿಗೆ ಜನಸೇವಕರು ಸಿಗ್ತಾರೆ ಅಂತ ಹ್ಮ್. ಎಲ್ಲ ಜನಕ್ಕೆ ಅದು ತಲುಪಿರೋದ್ರಿಂದ, ಹ್ಮ್ ಹ್ಮ್ ಸೊ ಪ್ರತಿ ಸೋಮವಾರ ಹ್ಮ್. ಇದೊಂದು ನಮ್ಮ ಕಾರ್ಯಕ್ರಮದ ವೈಶಿಷ್ಟ್ಯ ಅಂದ್ರೆ ನಿರಂತರತೆ, ಕರೆಕ್ಟ್. ಕನ್ಸಿಸ್ಟೆನ್ಸಿ. ಹ್ಮ್ ಹ್ಮ್ ಎರಡನೇದು ಆ ಒಂದು ಕಾಳಜಿ. ಹ್ಮ್. ಪ್ರತಿಯೊಬ್ಬ ವ್ಯಕ್ತಿಗ ಜೊತೆ ಕೂತ್ಕೊಂಡು ಹ್ಮ್. ಏನೋ ಒಂದು ಪೇಪರ್ ತಗೊಂಡು ಬಿಸಾಕೋದಲ್ಲ, ಹ್ಮ್ ಹ್ಮ್ ಅವನ ಜೊತೆ ಕೂತ್ಕೊಂಡು ಅವನ ಅಳಲನ್ನ ಕೇಳಿ ಅವನ ಸಮಸ್ಯೆ ಕೇಳೋದು, ಕರೆಕ್ಟ್. ಮತ್ತೆ ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ. ಹ್ಮ್ ಹ್ಮ್ ಸೊ ನಿರಂತರತೆ, ಕಾಳಜಿ ಹ್ಮ್. ಮತ್ತೆ ಪ್ರಾಮಾಣಿಕ ಪ್ರಯತ್ನ, ಇದು ಹ್ಮ್. ನಮ್ಮ ಜನರೊಂದಿಗೆ ಜನಸೇವಕದ ಮುಖ್ಯ ಧ್ಯೇಯ ವಾಕ್ಯಗಳು. ಓಕೆ. ಪ್ರತಿ ವಾರ್ಡ್ಗಳಲ್ಲೂ ಕೂಡ ನಡಿಗೆಯನ್ನ ಆರಂಭ ಮಾಡಿದ್ದೀರಿ ಸರ್. ಬಹಳಷ್ಟು ಉತ್ತರ ಕರ್ನಾಟಕ ಭಾಗದ ಬೇರೆ ಬೇರೆ ಕ್ಷೇತ್ರಗಳಿಗೆ ನಾ ಹೋದಾಗ, ಅಲ್ರಿ ಸರ್ ನಮ್ಮ ಕ್ಷೇತ್ರದ ಶಾಸಕರು ಬೆಂಗಳೂರಿನಾಗ ಇರ್ತಾರೆ, ನಮ್ಮ ಕೈಗೆ ಸಿಗೋದೇ ಇಲ್ಲ ಅನ್ನುವಂಥ ಸನ್ನಿವೇಶಗಳಿದೆ. ಯಾಕೆ ಜನರ ಜೊತೆ ಇರಬೇಕು ಅನ್ನುವಂಥದ್ದಿದೆ, ಮತ್ತು ಜನರ ಜೊತೆ ಇರುವಂಥದ್ದು ಎಷ್ಟು ಮ್ಯಾಟರ್ ಆಗ್ತದೆ ಒಬ್ಬ ರಾಜಕಾರಣಿಗೆ, ಒಬ್ಬ ರಾಜಕೀಯ ನಾಯಕನಿಗೆ? ರಾಜಕಾರಣಿಗಳ ಬಗ್ಗೆ ಒಂದು ದೊಡ್ಡ ದೂರಿದೆ. ಹ್ಮ್. ಚುನಾವಣೆ ಸಮಯದಲ್ಲಿ ಬರ್ತಾರೆ, ಚುನಾವಣೆ ಸಮಯದಲ್ಲಿ ಅವರೇ ಹುಡ್ಕೊಂಡ್ ಬರ್ತಾರೆ. ಕರೆಕ್ಟ್. ಬೇರೆ ಸಮಯದಲ್ಲಿ ನಾವು ಹೋದ್ರು ಕೂಡ ಸಿಗೋದಿಲ್ಲ, ಹ್ಮ್ ಸಿಕ್ಕರು ಸರಿಯಾಗಿ ಮಾತಾಡಿದಿಲ್ಲ, ಒಂದು ಹ್ಮ್. ಸಾಮಾನ್ಯವಾದ ದೂರು. ಹ್ಮ್. ನಾನೊಂದು 3 ವರ್ಷದ ಹಿಂದೆ ಒಂದು ಪ್ರಯತ್ನ ಪಟ್ಟೆ, ಹ್ಮ್ ಹ್ಮ್ ಮನೆ ಮನ ಭೇಟಿ ಅಂತ. ಕರೆಕ್ಟ್. ನಮ್ಮ ಕ್ಷೇತ್ರದ ಪ್ರತಿ ಮನೆಗೆ ನಾನು ಹೋದೆ. ಹ್ಮ್ ಹ್ಮ್ ಒಂದು ಅಂದಾಜು ಪ್ರಕಾರ 17,000 ಮನೆಗಳಿಗೆ ಹೋದೆ. ಓಕೆ. ಹೋಗಿ ಸಾಮಾನ್ಯವಾಗಿ ಪೋಸ್ಟ್ ಮ್ಯಾನ್ಗಳು ಮಾಡ್ತಾರಲ್ಲ, ಹ್ಮ್ ಹ್ಮ್ ಪೋಸ್ಟ್ ಬಿಸಾಕ್ಬಿಟ್ಟು ಅಥವಾ ಇಟ್ಬಿಟ್ಟು ಹೋಗ್ತಾರೆ, ಆ ರೀತಿ ಮಾಡ್ಲಿಲ್ಲ ನಾನು. ಹ್ಮ್. ನಾನು ಪ್ರತಿ ಮನೇಲಿ ಹೋಗಿ ಕೂತ್ಕೊಂಡು ಹಾ. 10 ನಿಮಿಷ, 15 ನಿಮಿಷ, ಕೆಲಸ 45 ನಿಮಿಷ ಓಕೆ. ಅವರ ಮನೆಯವ್ರ ಜೊತೆ ಒಬ್ಬನಾಗಿ ಹ್ಮ್. ಅವ್ರದೆಲ್ಲ ಮನೆದು ಪರಿಸ್ಥಿತಿ, ಏನ್ ಮಾಡ್ತಾ ಇದ್ದಾರೆ, ಏನ್ ಕತೆ, ಏನ್ ಸಮಸ್ಯೆ ಇದೆ, ಹ್ಮ್. ಮಕ್ಳೇನು ಓದ್ತಾ ಇದ್ದಾರೆ, ಏನೋ ಸಹಾಯ ಬೇಕಾ, ಇದನ್ನೆಲ್ಲ ತಿಳ್ಕೊಂಡು ಓಕೆ. ಸಾಕಷ್ಟು ಕಾರ್ಯ ಮಾಡ್ಲಿಕ್ಕಾಯ್ತು. ಹ್ಮ್ ಹ್ಮ್ ಆ ಮನೆ ಮನ ಭೇಟಿ ಹ್ಮ್. ನಂತರ ನಾನು ಮಾತು ಹೇಳಿದೆ, ಹ್ಮ್. 224 ಶಾಸಕರ ಪೈಕಿ ಹ್ಮ್. ಅತ್ಯಂತ ಶ್ರೀಮಂತ ಶಾಸಕ ಯಾರು ಅಂದ್ರೆ ಸುರೇಶ್ ಕುಮಾರ್. ಯಾಕಂದ್ರೆ ಅನುಭವ ಅಷ್ಟು ನಂಗೆ ಶ್ರೀಮಂತಿಕೆ ಕೊಡ್ತು. ಕರೆಕ್ಟ್. ಅದಾದ್ಮೇಲೆ ಈಗ ಹ್ಮ್ ಹ್ಮ್ ಈ ವರ್ಷ ನಾವು ದಿನಕ್ಕೊಂದು ವಾರ್ಡ್ ನಡಿಗೆ ಅಂತ ಒಂದು ಪ್ರಾರಂಭ ಮಾಡಿದ್ವಿ. ಕರೆಕ್ಟ್. ಅದು ಇದ್ದಕ್ಕಿದ್ದಂಗೆ ಶುರು ಆಗಿದ್ದು. ಹ್ಮ್ ಹ್ಮ್ ಇದುವರೆಗೂ ಸುಮಾರು 45 ಹ್ಮ್. ದಿನಕ್ಕೊಂದು ವಾರ್ಡ್ ನಡಿಗೆ ಮಾಡಿದ್ವಿ. ಪ್ರತಿ ದಿವಸ ಹ್ಮ್ ಹ್ಮ್ ಯಾವ್ದಾದ್ರು ಒಂದು ವಾರ್ಡ್ ಅಲ್ಲಿ ಒಂದು ಭಾಗ ಆರಿಸ್ಕೊಂಡು ಓಕೆ. 1 ಗಂಟೆ ಹ್ಮ್ ಹ್ಮ್ ಅಧಿಕಾರಿಗಳ ಜೊತೆ ನಡ್ಕೊಂಡು ಹೋಗೋದು, ಹ್ಮ್. ನಾಗರಿಕರನ್ನ ಮಾತಾಡ್ಸೋದು, ಓಕೆ. ಅನೇಕ ನಿವಾಸಿಗಳ ಮನೆಗೆ ಹೋಗೋದು, ಹ್ಮ್ ಹ್ಮ್ ಅವ್ರ ಜೊತೆ ಚರ್ಚೆ ಮಾಡೋದು, ಗಮನಕ್ಕೆ ಬಂದ ಸಮಸ್ಯೆಗಳನ್ನ ಪರಿಶೀಲಿಸಿ ಅವತ್ತು ಮಧ್ಯಾಹ್ನ 11 ಗಂಟೆ 12 ಗಂಟೆ ಒಳಗಡೆನೆ ಹ್ಮ್ ಹ್ಮ್ ಅದ್ರಲ್ಲಿ ಬಹುತೇಕ ಸಮಸ್ಯೆಗಳನ್ನ ಪರಿಹಾರ ಮಾಡೋದು, ಓಕೆ. ಈ ಕಾರ್ಯ ನಡ್ಕೊಂಡ್ ಬಂದಿದೆ. ಹ್ಮ್ ಹ್ಮ್ ಸೊ ಈ ಜನರೊಂದಿಗೆ ಜನಸೇವಕ ಹ್ಮ್. ಮತ್ತೆ ದಿನಕ್ಕೊಂದು ವಾರ್ಡ್ ನಡಿಗೆ, ಹ್ಮ್. ಇದು ರಾಜಾಜಿನಗರದ ವಿಶಿಷ್ಟ ಕಾರ್ಯಕ್ರಮಗಳಾಗಿ ಇವತ್ತು ಎಲ್ಲರಿಗೂ ಕೂಡ ಅರ್ಥ ಆಗಿದೆ. ಓಕೆ. ಸರ್, ಒಂದು ಕಡೆ ಶಾಸಕರ ಪ್ರಯತ್ನ ಎಷ್ಟೇ ಇದ್ರೂ ಕೂಡ ಸರ್ಕಾರದ ಅನುದಾನ ಕೂಡ ಬಹಳ ಮ್ಯಾಟರ್ ಆಗ್ತದೆ. ಅನೇಕ ಕ್ಷೇತ್ರಗಳಲ್ಲಿ ತುಂಬಾ ಜನ MLAಗಳು ಹೇಳ್ತಾರೆ, ನಮಗೆ ಸರಿಯಾದ ರೀತಿಯಲ್ಲಿ ಅನುದಾನ ಬರ್ತಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದ್ವೊಂದು ಆಗ್ತಾ ಇರೋದು ಮತ್ತೊಂದು ಅಂತ ಹೇಳ್ತಾರೆ. ಬೆಂಗಳೂರಿನಂತ ಸಿಟಿಯಲ್ಲಿ, ಅದರಲ್ಲೂ ಕೂಡ ರಾಜಾಜಿನಗರ ಕ್ಷೇತ್ರಕ್ಕೆ ಅನುದಾನದ ವಿಚಾರದಲ್ಲಿ ತಾರತಮ್ಯ ಏನಾದ್ರೂ ಇದೆಯಾ, ಅಥವಾ ಹೇಗೆ ಬರ್ತಿದೆ ಅನುದಾನ, ಎಲ್ಲ ಕೆಲಸಗಳು ಸರಿಯಾಗಿ ಆಗ್ತಿದ್ಯಾ? ಈಗ ತಾರತಮ್ಯ ಒಂದು ಪ್ರಶ್ನೆ, ಹ್ಮ್ ಹ್ಮ್ ಅನುದಾನನೇ ಬರ್ತಾ ಇಲ್ಲ ಅನ್ನೋದು ಎರಡನೇ ಪ್ರಶ್ನೆ. ಕರೆಕ್ಟ್. ಈ ಸರ್ಕಾರ ಬಂದ್ಮೇಲೆ ಹ್ಮ್ ಹ್ಮ್ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬರ್ತಾ ಇಲ್ಲ ಅನ್ನೋದು ಹ್ಮ್. ಕಾಂಗ್ರೆಸ್ ಶಾಸಕರೂ ಸೇರಿದಂತೆ ಹೌದು. ಎಲ್ಲಾ ಶಾಸಕರ ಅಳಲು. ಹ್ಮ್. ಅವ್ರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ, ಅದು ಕೊಡ್ತಾ ಇದೀವಿ ಅಂತ ಹೇಳ್ತಾರೆ, ಹ್ಮ್ ಹ್ಮ್ ಬಟ್ ಅನುದಾನ ಬರ್ತಾ ಇಲ್ಲ. ಎರಡನೇದು, ಕೊಟ್ಟಾಗ್ಲೂ ಕೂಡ ಹ್ಮ್. ಕಾಂಗ್ರೆಸ್ ಶಾಸಕರ ಕಣ್ಣಿಗೆ ಬೆಣ್ಣೆ, ಹ್ಮ್ ಹ್ಮ್ ಪ್ರತಿಪಕ್ಷದ ಶಾಸಕರ ಕಣ್ಣಿಗೆ ಸುಣ್ಣ. ಕರೆಕ್ಟ್. ಈ ತಾರತಮ್ಯ ನಾವು ನೋಡ್ತಾ ಇದೀವಿ. ಹ್ಮ್ ಹ್ಮ್ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹ್ಮ್ ಹ್ಮ್ ಮಾತು ಮುಂಚೆ ಹೇಳ್ತಾರೆ,
ನಾನು ದೇವರಾಜ ಅರಸು ಅವರ ಒಂದು ಅಭಿಮಾನಿ, ಅವರ ದಾರಿಲಿ ನಾನು ನಡೀತಾ ಇದ್ದೀನಿ ಅಂತ ಹೇಳ್ತಾರೆ. ದೇವರಾಜ ಅರಸು ಬಹಳ ದೊಡ್ಡ ಮನುಷ್ಯರಾಗಿದ್ರು. 1978ನೇ ಇಸ್ವಿನಲ್ಲಿ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷದ ಪ್ರಥಮ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ದೇವರಾಜ ಅರಸು ಒಂದು ಮಾತು ಹೇಳಿದ್ರು. ನೋಡಿ, ನೀವೆಲ್ಲರೂ ಕೂಡ ಕಾಂಗ್ರೆಸ್ ಚಿಹ್ನೆ ಮೇಲೆ ಆಯ್ಕೆಯಾಗಿ ಬಂದಿದ್ದೀರಾ, ಬಹಳ ಸಂತೋಷದಲ್ಲಿದ್ದೀರಾ. ಆದ್ರೆ ಇವತ್ತಿಂದ ನೀವು ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲ, ನೀವು ನಿಮ್ಮ ಕ್ಷೇತ್ರದ ಶಾಸಕರು. ಸೊ ಅಂದ್ಬಿಟ್ಟು ತಮ್ಮ ಎದುರುಗಡೆ ಇದ್ದ ಒಂದು ನೀರಿನ ಗ್ಲಾಸ್ ತಗೋತಾರೆ. ಈ ಗ್ಲಾಸ್ ಅಲ್ಲಿ ನೀರು ಇದೆಯಲ್ಲ, ಈ ನೀರು ಸಮಾಜದ ನೀರು, ರಾಜ್ಯದ ನೀರು. ಇದನ್ನ ಯಾರು ಬಾಯಾರಿಕೆ ಇಂದ ಬರ್ತಾರೆ ಅವರು ನೀರು ಕೊಡ್ಬೇಕು. ಆ ನೀರು ಕೊಡುವಾಗ ಇವನು ನಮ್ಮವನ, ನಮ್ಮ ಪಕ್ಷನ ಅಂತ ನೋಡಬಾರದು ಅಂತ ದೇವರಾಜ ಅರಸು ಅಂತ ಹೇಳಿದ್ರು. ಅದನ್ನ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಆಡಳಿತ ಪಕ್ಷ ಇವತ್ತು ಅನುಸರಿಸಬೇಕು. ಅನುದಾನದ ಕೊರತೆ ಮತ್ತೆ ತಾರತಮ್ಯ ಇವೆರಡೂ ಕೂಡ ರಾಜ್ಯದಲ್ಲಿ ನಿಚ್ಚಳವಾಗಿ ಇವತ್ತು ಕಾಣ್ತಾ ಇದೆ. ಓಕೆ ಸರ್, ಮತ್ತೊಂದು ವಿಚಾರ ನನಗೆ ಬಹಳ ಖುಷಿ ಆಗುತ್ತೆ. ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳನ್ನ ಹೆಕ್ಕಿ ಅದ್ರ ಬಗ್ಗೆ ಮಾತಾಡುವಂಥವ್ರ ಸಂಖ್ಯೆ ತೀರಾ ಕಡಿಮೆ. ಇನ್ಫ್ಯಾಕ್ಟ್ ಪಾರಿವಾಳಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂಥದ್ರ ಬಗ್ಗೆ ಆಯುಕ್ತರಿಗೆ ಪತ್ರ ಬರೆದಿದ್ರಿ. ಆರೋಗ್ಯ ಸಚಿವರು ಕೂಡ ಅದ್ರ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಯಾಕೆ ಆ ಸಮಸ್ಯೆ ಪದೇ ಪದೇ ಕಾಡ್ತಾ ಇದೆ ಬೆಂಗಳೂರಿಗೆ ಅಂತ ಅನ್ನಿಸ್ತದೆ ತಮಗೆ? ಇಲ್ಲಿ ಒಂದು ಕೆಲವರ ಹೃದಯವಂತಿಕೆ, ವಿಶೇಷವಾಗಿ ಒಂದಷ್ಟು ಜನಕ್ಕೆ ಪ್ರಾಣಿಗಳಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕು, ಆಹಾರ ಹಾಕ್ಬೇಕು ಅನ್ನೋದೊಂದು ಭಾವನೆ, ಹವ್ಯಾಸ ಇದೆ. ನಾವು ಬೀದಿ ನಾಯಿಗಳಿಗೆ ಹಾಕೋದ್ ನೋಡಿದೀವಿ, ಹಸುಗಳಿಗೆ ಹಾಕೋದ್ ನೋಡಿದೀವಿ. ಅದೇ ರೀತಿ ಒಂದು ದೊಡ್ಡ ವರ್ಗ ಪಾರಿವಾಳಗಳಿಗೆ ಧಾನ್ಯಗಳನ್ನ ಹಂಚೋದನ್ನ ಪಾರ್ಕ್ಗಳಲ್ಲಿ, ಮೈದಾನಗಳಲ್ಲಿ, ವಿಧಾನಸೌಧದ ಸುತ್ತಲೂ ಮುತ್ತಲು, ರೇಸ್ ಕೋರ್ಸ್ ಹತ್ರ ಇವತ್ತು ನಾವು ನೋಡ್ತಾ ಇದೀವಿ. ನನ್ನ ಹತ್ರ ರಾಜಾಜಿನಗರದ ಬಸವೇಶ್ವರರ ವಾರ್ಡಿನ ನೇತಾಜಿ ಪಾರ್ಕ್ ಅವರು ಬಂದ್ರು. ಪಾರಿವಾಳಗಳಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ, ಮತ್ತೆ ಅದರ ಇಂದ ವಾತಾವರಣ ಸ್ವಲ್ಪ ಕಲುಷಿತ ಆಗ್ತಾ ಇದೆ ಅಂತ ನಾನು ಆ ಕುರಿತು ಒಂದಷ್ಟು ಜನ ಪಲ್ಮನಾಲಜಿಸ್ಟ್ ಜೊತೆ ಮಾತಾಡಿದೆ. ಯಾರು ಶ್ವಾಸಕೋಶದ ತಜ್ಞರಿದ್ದಾರೆ. ಸೊ ಬಹುತೇಕ ಜನ ಹೇಳಿದ್ರು ಇದು ನಿಜ, ಇದು ಪಾರಿವಾಳದಿಂದ ಮಾಲಿನ್ಯ ಇವತ್ತು ಜಾಸ್ತಿ ಆಗ್ತಾ ಇದೆ. ಇದರಿಂದ ಶ್ವಾಸಕೋಶದ ಮೇಲೆ, ಅದರಲ್ಲೂ ಮಕ್ಕಳ ಒಂದು ಶ್ವಾಸಕೋಶದ ಮೇಲೆ, ಉಸಿರಾಟದ ಮೇಲೆ ಬಹಳ ಗಂಭೀರವಾದ ಪರಿಣಾಮ ಬೀಳ್ತಾ ಇದೆ. ಮತ್ತೆ ಇದನ್ನ ಹೀಗೆ ಬಿಟ್ರೆ ಅದು ಗಂಭೀರ ಸ್ವರೂಪ ತಾಳುತ್ತೆ ಅಂತ ಅವ್ರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯ ಮುಖ್ಯ ಆಯುಕ್ತರಿಗೆ ಪತ್ರ ಬರೆದೆ. ಅದು ತುಂಬಾ ಚರ್ಚೆ ಆಗಿ ಇತ್ತೀಚೆಗೆ ನನಗೆ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಮತ್ತೆ ಆರೋಗ್ಯ ಕಾರ್ಯದರ್ಶಿಗಳಾದ ಹರ್ಷ್ ಗುಪ್ತಾ ಅವರಿಬ್ರು ನಾನು ಭೇಟಿ, ಸರ್ ನೀವು ಹೇಳಿದ್ರು 100% ಸತ್ಯ, ಎಲ್ಲರೂ ಇದೇ ಅಭಿಪ್ರಾಯ ಪಟ್ಟಿದೆ. ನಾವು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಡೈರೆಕ್ಷನ್ ಕೊಡ್ತಾ ಇದೀವಿ, ಇದನ್ನು ನಿಯಂತ್ರಣ ತರಲಿಕ್ಕೆ ಒಂದು ಪಾಲಿಸಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಇನ್ನು ಮುಂದುವರಿಸಿದೆ. ಓಕೆ ಸರ್, ಬೆಂಗಳೂರಿನ ರೋಡ್ ಸೇಫ್ಟಿಯ ಬಗ್ಗೆ ಮಾತಾಡಲೇಬೇಕು. ನಾಟ್ ಓನ್ಲಿ ಬೆಂಗಳೂರು, ಯಾಕೆಂತಂದ್ರೆ ರೀಸೆಂಟ್ಲಿ ಒಬ್ರು ಪೊಲೀಸ್ ಅಧಿಕಾರಿ ತಮ್ಮ ಪ್ರಾಣನ ಕಳ್ಕೊಂಡ್ರು ರಸ್ತೆ ಅಪಘಾತದಲ್ಲಿ. IAS ಅಧಿಕಾರಿ ಒಬ್ರು ಪ್ರಾಣ ಕಳ್ಕೊಂಡ್ರು, IPS ಅಧಿಕಾರಿ ಒಬ್ರು ಪ್ರಾಣ ಕಳ್ಕೊಂಡಿದ್ದಂತ ಪ್ರಸಂಗಗಳಿದೆ. ಯಾಕೆ ಈ ಸಮಸ್ಯೆಯನ್ನು ಸರಿ ಮಾಡೋದಕ್ಕೆ ಆಗ್ತಾ ಇಲ್ಲ? ಸಚಿವಾಲಯದಿಂದ ತಮ್ಗೆ ಏನು ಉತ್ತರ ಬಂತು ಧ್ವನಿ ಎತ್ತಿದಾಗ ಅಂತ? ಇಲ್ಲ, ನಾನು ಪ್ರಶ್ನೆ ಕೇಳಿದ್ದೆ, ಅದು ದುರದೃಷ್ಟವಶಾತ್ ಚುಕ್ಕೆ ಗುರುತಿನ ಪ್ರಶ್ನೆ ಆಗ್ಲಿಲ್ಲ. ಚುಕ್ಕೆ ಗುರುತಿನ ಪ್ರಶ್ನೆ ಆಗಿದ್ದರೆ ಸದನದಲ್ಲಿ ನಾವು ಚರ್ಚೆ ಮಾಡುವುದಾಗಿತ್ತು. ಅದು ಚುಕ್ಕೆ ರಹಿತ ಪ್ರಶ್ನೆ ಆಯ್ತು. ಆದ್ರೆ ನಾನು ಈ ಪ್ರಯತ್ನ ಬಹಳ ಮುಂಚೆಯಿಂದನೂ ಪ್ರಾರಂಭ ಮಾಡಿದೆ. ಹಿಂದೆ ಅಲೋಕ್ ಕುಮಾರ್ ಅವರು ಜಂಟಿ ಆಯುಕ್ತರಾಗಿದ್ದಾಗ, ಅದಾದ್ಮೇಲೆ ಹಿತೇಂದ್ರ ಅಂತ ಅವ್ರು ಜಂಟಿ ಆಯುಕ್ತರಾದಾಗ, ಆಮೇಲೆ ಅನುಚೇತ್ ಅನ್ನೋರು ಇದ್ದಾಗ ನಾನು ಹೋಗಿ ಪ್ರಯತ್ನ ಪಟ್ಟು ಬೆಂಗಳೂರಿನಲ್ಲಿ ಮತ್ತೆ ರಾಜ್ಯದಲ್ಲಿ ಆಕ್ಸಿಡೆಂಟ್ಸ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಕೋವಿಡ್ ಬಂದಾಗ ದೊಡ್ಡ ಸುದ್ದಿ ಆಗುತ್ತೆ. ದಿವಸ ಅದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ಜನ ಪ್ರಾಣ ಕಳ್ಕೊಳ್ತಾ ಇರೋದು, ಮತ್ತೆ ಅಂಗ ವಿಕಲರಾಗ್ತಾ ಇರೋದು. ಇದು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಇದಕ್ಕೆ ನಾವೇನ ಮಾಡಬೇಕು? ವಿಶೇಷವಾಗಿ ಹಿರಿಯ ನಾಗರಿಕರು ಇವತ್ತು ಬೆಂಗಳೂರಿನಲ್ಲಿ ಒಂದು ಭದ್ರತೆಯಿಂದ ಓಡಾಡದ ಪರಿಸ್ಥಿತಿ ಇಲ್ಲ.
ನಮ್ಮ ಫುಟ್ಪಾತ್ಗಳ ಪರಿಸ್ಥಿತಿ, ವಾಹನಗಳು ಓಡಾಡೋ ಪರಿಸ್ಥಿತಿ, ಪೆಡಿಸ್ಟ್ರಿಯನ್ ಕ್ರಾಸಿಂಗ್ ಪರಿಸ್ಥಿತಿ, ಬೆಳಗ್ಗೆ ಹೊತ್ತು ವಾಕಿಂಗ್ ಹೋದಾಗ ವಾಪಸ್ ಬರ್ತಾರೋ ಇಲ್ವೋ ಅನ್ನೋ ಸ್ಥಿತಿ. ಈ ಹಿನ್ನೆಲೆಯಲ್ಲಿ ನಾನು ಅವಾಗ ಜಂಟಿ ಆಯುಕ್ತ ಹೇಳಿದೆ, ಪ್ರತಿ DCP ಲೆವೆಲ್ ಅಲ್ಲಿ ಒಬ್ರು ಫುಲ್ ಟೈಮ್ ಇನ್ಸ್ಪೆಕ್ಟರ್ ನೀವು ನೇಮಕ ಮಾಡಿ, ವಿಶೇಷವಾಗಿ ಪಾದಚಾರಿಗಳು, ಅದರಲ್ಲೂ ವಿಶೇಷವಾಗಿ ಹಿರಿಯ ನಾಗರಿಕರು, ಶಾಲಾ ಮಕ್ಕಳು ಮತ್ತು ಮಹಿಳೆಯರು, ಇವರ ಸೇಫ್ಟಿ ಬಗ್ಗೆ ನಾವೊಂದು ನೀತಿ ನಿಯಮನ ರೂಪಿಸಬೇಕು, ಕ್ರಮಗಳನ್ನ ತಗೋಬೇಕು ಅಂತ ಹೇಳಿದ್ರೆ ಅದನ್ನ ನಾನು ಮುಂದುವರಿಸ್ತೇನೆ. ಓಕೆ ಸರ್, ರೀಸೆಂಟ್ಲಿ ಮಾಗಡಿ ಬಳಿ ಇರುವಂತಹ ದುಬ್ಬಘಟ್ಟ ಶಾಲೆಗೆ ಭೇಟಿ ಕೊಟ್ಟಿದ್ರಿ. ಏನ್ ಅನುಭವಕ್ಕೆ ಬಂತು ಸರ್ ಅಲ್ಲಿ ದುಬ್ಬಘಟ್ಟ ಶಾಲೆಯಲ್ಲಿ? ಇಲ್ಲ, ನಾನು ಬಹಳ ಮುಂಚೆಯಿಂದನೂ ಕೂಡ ಎಲ್ಲೇ ಹೋದ್ರು ಕೂಡ ದಾರಿಯಲ್ಲಿ ಶಾಲೆಗಳಿಗೆ ನುಗ್ಗುತ್ತಾ ಇರ್ತೀನಿ. ಕರೆಕ್ಟ್, ಹೌದು. ಕೆಲವು ವರ್ಷಗಳ ಹಿಂದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು, ಅಲ್ಲೊಂದು ಓಬೇನಹಳ್ಳಿ ಅಂತ ಒಂದು ಶಾಲೆ ಹೋಗಿದೆ. ಕರೆಕ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಆ ಶಾಲೆನಲ್ಲಿ 1, 2, 3, 4, 5 ಅಂದ್ರೆ 1 to 5 ಕ್ಲಾಸಸ್, 5 ತರಗತಿಗಳಿಂದ ಅಲ್ಲಿದ್ದ ಮಕ್ಕಳ ಸಂಖ್ಯೆ ಒಂದು ಮಗು. ಬಹಳ ಬೇಜಾಯ್ತು. ಆ ಮಗು ಹತ್ರ ಹೋಗಿ ಮಾತಾಡಿದಾಗ ಆ ಮಗು ಕೇಳಿದೆ, ಆಟ ಟೈಮಲ್ಲಿ ಏನಮ್ಮ ಮಾಡ್ತೀಯ? ನಾನು ಒಬ್ಳೆ ಆಟ ಆಡ್ಕೊಳ್ತೀನಿ ಸರ್. ಬಹಳ ಮನ್ಸಿಗೆ ಬೇಜಾರಾಯ್ತು ನನಗೆ. ಅದನ್ನ ತಗೊಂಡು ನಾನು ಬಹಳ ಚರ್ಚೆ ಹೋದೆ. ಈ ತರ 1 ಮಗು 2 ಮಗು ಏನ್ ಬೆಳಿತವೆ? ತರಗತಿ ಒಳಗಡೆಗಿಂತ ತರಗತಿ ಹೊರಗಡೆ ಕಲಿಯೋದು ಜಾಸ್ತಿ. ನಾವು ಒಂದು ಕಲೆ, ಮಕ್ಕಳು ಹೆಚ್ಚಿಗೆ ಇರೋ ರೀತಿ ನಾವು ನೋಡ್ಕೋಬೇಕು. ನಾವು ಅವರ ಬಾಲ್ಯನ ನಾವು ಕಸಿದ್ಕೋತೀವಿ ಅಂತ. ಮೊನ್ನೆ ನಾನು ಪ್ರತಿ ವಾರಾಂತ್ಯದಲ್ಲಿ ಸೈಕ್ಲಿಂಗ್ ಹೋಗ್ತೀನಿ. 100-120 ಕಿಲೋಮೀಟರ್ ಹೋಗ್ತೀನಿ. ಸೊ ನಾನು ಕುಣಿಗಲ್ ರಸ್ತೆಯಿಂದ ಸೋಲೂರಿಂದ ಮಾಗಡಿ ಬರುವಾಗ ದುಬ್ಬಘಟ್ಟ ಅಂತ ಒಂದು ಶಾಲೆಗೆ ಹೋಗಿದೆ. ತೆಗೆದಿತ್ತು, ಹೋದೆ. ಅಲ್ಲೊಬ್ಬ ಹುಡುಗ ನಿಂತಿದ್ದ, ಬಿಳಿ ಪ್ಯಾಂಟು ಬಿಳಿ ಶರ್ಟ್ ಹಾಕೊಂಡು. ಏನಪ್ಪ ನಿನ್ನ ಹೆಸರು ಅಂದೆ. ಮೊಹಮ್ಮದ್ ಅಂದ. ಎಷ್ಟನೇ ಕ್ಲಾಸ್ ಅಂದೆ. 5ನೇ ಕ್ಲಾಸ್ ಅಂತ. ಯಾರು ಮೇಷ್ಟ್ರು ಇನ್ನು ಬಂದಿಲ್ವಲ್ಲ? ಇನ್ನು ಬಂದಿಲ್ಲ ಸರ್. 5ನೇ ಕ್ಲಾಸಲ್ಲಿ ಎಷ್ಟು ಜನ ಮಕ್ಕಳಿದಾರ ಅಂದೆ. 2 ಅಂದ. 4ನೇ ಕ್ಲಾಸಲ್ಲಿ 2 ಅಂದ. 3ನೇ ಕ್ಲಾಸಲ್ಲಿ ಯಾರು ಇಲ್ಲ ಅಂದ. 2ನೇ ಕ್ಲಾಸಲ್ಲಿ ಯಾರು ಇಲ್ಲ. 1ನೇ ಕ್ಲಾಸಲ್ಲಿ 2. ಅಂದ್ರೆ 1ರಿಂದ 5 6 ಮಕ್ಕಳು. ನೀವು ಆಟ ಎಲ್ಲ ಆಡ್ತೀರಾ ಅಂದೆ. ಸರ್ ಇಲ್ಲೇ ಆಡ್ತೀವಿ. ಒಂಥರ ಬಹಳ ಖಿನ್ನತೆ ಬಂತು. ಅದರ ಹಿಂದೆ 1.5 ಕಿಲೋಮೀಟರ್ ಒಂದು ಶಾಲೆ ಇದೆ, ಅದ್ರ ಮುಂದೆ 1.5 ಕಿಲೋಮೀಟರ್ ಒಂದು. ಈಗ ಸಮಗ್ರ ಶಿಕ್ಷಣ ಬಂದಾಗ ಇವೆಲ್ಲ ಶುರು ಮಾಡಿದೀವಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಹಾಜರಾತಿ, ಈ ರೀತಿ ದಾಖಲಾತಿ ಕಡಿಮೆ ಇರುವಾಗ ನಾವು ಗಂಭೀರವಾಗಿ ಯೋಚಿಸ್ಬೇಕು. ನಾವು ನಮ್ಮ ಮಕ್ಕಳ ಬಾಲ್ಯವನ್ನ ಯಾವ ರೀತಿ ನಾವು ರಕ್ಷಿಸ್ತಾ ಇದ್ದೀವಿ? ಅವರ ಆನಂದದಿಂದ ಶಾಲೆ ಕಲಿಬೇಕೆ ಹೊರತು ಅದೊಂಥರ ಶಿಕ್ಷೆ ಆಗ್ಬಾರ್ದು. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನಾನು ಮೊನ್ನೆ ಪ್ರಶ್ನೆ ಹಾಕಿದ್ದೆ. ಪ್ರಶ್ನೆಗೆ ಉತ್ತರ ಕೊಟ್ರು. ಇವತ್ತು ಚರ್ಚೆ ಇಟ್ಕೊಳ್ಬೇಕಾಗಿತ್ತು. ಚರ್ಚೆ ಇಲ್ದರಿಂದ ನಾನು ಇವತ್ತು ಸ್ಪೀಕರ್ ಒಂದು ಪತ್ರ ಬರೆದಿದ್ದೀನಿ. ಈ ಸದನದಲ್ಲಿ ಆಗೋದಿಲ್ಲ, ಈ ಅಧಿವೇಶನದಲ್ಲಿ 2 ದಿವಸದ ವಿಶೇಷ ಅಧಿವೇಶನ ಕರೀರಿ ಶಿಕ್ಷಣದ ಬಗ್ಗೆ ಮಾತಾಡೋದಕ್ಕೆ. ಅಕಸ್ಮಾತ್ ಆಗದೆ ಇದ್ರೆ ಇದಕ್ಕೊಂದು ಸದನ ಸಮಿತಿ ಮಾಡಿ ನಾವು ಚರ್ಚೆ ಮಾಡೋಣ ಅಂತ ಹೇಳಿದ್ದೀನಿ. ಅವ್ರು ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ. ಓಕೆ ಸರ್, ಇನ್ಫ್ಯಾಕ್ಟ್ DH ಶಂಕರಮೂರ್ತಿ ಅವರಾಗ್ಲಿ ಮತ್ತು ಬಸವರಾಜ್ ಹೊರಟ್ಟಿ ಅವರಾಗ್ಲಿ ಅವ್ರ ಜೊತೆ ಮಾತಾಡ್ತಿರುವಾಗ ಅವ್ರು ಹೇಳ್ತಾ ಇದ್ರು, ನಾವು ಪ್ರತಿ 6 ಕಿಲೋಮೀಟರ್ಗೆ 7 ಕಿಲೋಮೀಟರ್ಗೆ ಪ್ರೌಢಶಾಲೆಗಳನ್ನು ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ತುಂಬಾ ದೊಡ್ಡ ಹೋರಾಟಗಳನ್ನು ಮಾಡಿದ್ವಿ. ಬಟ್ ಇವತ್ತು ಮಕ್ಕಳ ಸಂಖ್ಯೆ ಕ್ಷೀಣಿಸ್ತಾ ಇರೋದು ನೋಡಿದ್ರೆ ಒಂದ್ ಕಡೆ ಬೇಸರ ಆಗುತ್ತೆ. ಯಾಕೆ ಹೀಗಾಗ್ತಿದೆ ಅನ್ನುವಂಥ ಗೊಂದಲ ಇನ್ನೂ ಕೂಡ ಇದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಯಾಕೆ ಈ ತರದ ಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತ? ಇಲ್ಲ ನೋಡಿ, ಇದು ಮೊದಲನೇದು ಸಾಮಾನ್ಯ ವ್ಯಕ್ತಿಗೂ ಕೂಡ. ನಾವು ದಿನಗೂಲಿ ನೌಕರರು ನಿಂತೀವಿ, ಅವತ್ತಿಂದ ಅವತ್ತು ದುಡಿದು ಸಂಸಾರ ನಡೆಸಬೇಕು. ಅಂತವ್ರಿಗೂ ಕೂಡ ಒಂದು ವ್ಯಾಮೋಹ ಬಂದಿದೆ. ನಮ್ಮ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಕಲಿಬೇಕು, ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೇಕು, ನಮ್ಮ ಮಕ್ಕಳು ಕೂಡ ಬಣ್ಣದ ಬಟ್ಟೆಯ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕು ಅನ್ನೋದು ಬಂದಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದು, ಸರ್ಕಾರಿ ಶಾಲೆಗಳಿಗೆ ಹೋದ್ರೆ ಅಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅಂತ ವಿಶ್ವಾಸಾರ್ಹತೆ ಸಾಮಾನ್ಯ ಜನರಲ್ಲಿ ಬರಬೇಕು. ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದಲ್ಲಿ ಬರಬೇಕು. ಮೂರನೇದು, ನಮ್ಮ ಮಕ್ಕಳು ಹೋದ್ರೆ ಅಲ್ಲಿ ಪ್ರತಿ ಸಬ್ಜೆಕ್ಟ್ಗೆ ಟೀಚರ್ ಇದ್ದಾರೆ, ಪ್ರತಿ ತರಗತಿಗೆ ಟೀಚರ್ ಇದ್ದಾರೆ ಅನ್ನೋ ವಿಶ್ವಾಸ ಬರಬೇಕು. ಅದನ್ನ ಬಿಟ್ಟು ನಾವು ಊಟ ಕೊಡ್ತೀವಿ, ನಾವು ಮೊಟ್ಟೆ ಕೊಡ್ತೀವಿ, ನಾವು ಯೂನಿಫಾರ್ಮ್ ಕೊಡ್ತೀವಿ, ವಿದ್ಯೆ ಕೊಡ್ತೀವಿ ಗುಣಮಟ್ಟದ್ದು ಅನ್ನೋದು ಬಿಟ್ಟು ಬೇರೆ ಎಲ್ಲಾ ಕೊಟ್ಟರು ಕೂಡ ಜನಕ್ಕೆ ಅನ್ಸುತ್ತೆ ಇಲ್ಲ ನಮ್ಮ ಮಕ್ಕಳು ನಮ್ಗೆ ಸಾಲ ಆದ್ರೂ ಪರವಾಗಿಲ್ಲ,
ನಾವು ಈ ಶಾಲೆಗೆ ಸೇರಿಸ್ತೀವಿ ಅಂತ ಪ್ರೈವೇಟ್ ಶಾಲೆಗೆ ಸೇರಿಸ್ತಾರೆ. Correct. ಇದು ಬಹಳ ದೊಡ್ಡ, ನಿಜವಾಗ್ಲೂ ಕೂಡ ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ಇದು ಒಳ್ಳೇದಲ್ಲ. ಮತ್ತೆ ಯಾವ ಸಮಾಜದಲ್ಲಿ ನಾವು ಗುಣಮಟ್ಟದ ಶಿಕ್ಷಣನ ಕೊನೆ ಕುಟುಂಬಕ್ಕೆ ಎಟ್ಕ ರೀತಿನಲ್ಲಿ ಮಾಡೋದಿಲ್ಲ, ಗುಣಮಟ್ಟದ ಚಿಕಿತ್ಸೆನ ಕೊನೆ ಕುಟುಂಬಕ್ಕೆ ಎಟ್ಕಂಗ್ ಮಾಡೋದಿಲ್ಲ, ಆ ಸಮಾಜ ಸ್ವಾಸ್ಥ್ಯ ಸಮಾಜ ಅಂತ ಹೇಳಕ್ ಆಗೋದಿಲ್ಲ. ಓಕೆ ಸರ್, ನನಗೆ ಬಹಳ ಕುತೂಹಲ ಇರೋದು ತಮ್ಮ ಬಾಲ್ಯದ ಬಗ್ಗೆ ಸರ್. ಲೈಕ್ ಶಿಕ್ಷಣ ಸಚಿವರಾಗುವಂಥದ್ದು ಅಷ್ಟು ದೊಡ್ಡ ಅಷ್ಟು ಸಣ್ಣ ವಿಚಾರ ಅಂತೂ ಅಲ್ಲ. ಲೈಕ್ ಹೇಗ್ ಸಾಧ್ಯ ಆಯ್ತು ಸರ್ ಇದೆಲ್ಲವೂ ಕೂಡ ರಾಜಕೀಯ ಬದುಕಲ್ಲಿ? ಅಲ್ಲ, ಒಂದು ಶಿಕ್ಷಣ ಸಚಿವ ಆಗಿದ್ದು ಅದು ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿಗಳು ನನಗೆ ಕೊಟ್ಟ ಒಂದು ಜವಾಬ್ದಾರಿ. ಆದ್ರೆ ನನ್ನ ಜೀವನದ ಸಮಾಧಾನ ಆಯ್ತು. ಯಾಕಂದ್ರೆ ಇವತ್ತು ನಾನೇನಾದ್ರು ಜೀವನದಲ್ಲಿ ಈ ಮಟ್ಟಕ್ಕೆ ಏರಿದ್ರೆ ಅದಕ್ಕೆ ಕಾರಣ ನನ್ನ ತಾಯಿ. ನನ್ನ ತಾಯಿ ಸರ್ಕಾರಿ ಶಾಲಾ ಶಿಕ್ಷಕಿ. ನನ್ನ ಬಾಲ್ಯದಿಂದ ಸರ್ಕಾರಿ ಶಾಲೆಯ ಶಿಕ್ಷಕಿಯ ಆರೈಕೆ, ಪೋಷಣೆ, ರಕ್ಷಣೆ, ಪಾಲನೆಯಲ್ಲಿ ಬೆಳೆದಿರೋ ಹುಡುಗ. ಇವತ್ತು ಈ ಮಟ್ಟಕ್ಕೆ ನಾನು ಬಂದಿರೋ ಅದು ಕಾರಣ. ಸೊ ಒಂದ್ ರೀತಿಯಿಂದ ಸರ್ಕಾರಿ ಶಾಲಾ ಶಿಕ್ಷಣದ ಋಣ ನನ್ನ ಮೇಲಿದೆ. ಸೊ ನಾನೇನಿದ್ರು ಕೂಡ ಋಣನ ಇವತ್ತು ತೀರಿಸ್ಬೇಕು ನಾನು. ಅದಕ್ಕೆ ಶಿಕ್ಷಣ ಸಚಿವನಾಗಿ ಶ್ರೀ ಯಡಿಯೂರಪ್ಪನವರು ನನಗೆ ಜವಾಬ್ದಾರಿ ಕೊಟ್ಟಾಗ ಬಹಳ ಸಹರ್ಷದಿಂದ ಸ್ವೀಕರಿಸಿದೆ. ನನ್ಗೆ ಬಹಳ ಜನ ಹೇಳ್ತಾ ಇದ್ರು, ಏನ್ ಸರ್ ನೀವು ಊಟ ಮಾಡುವಾಗ, ನೀರ್ ಕುಡಿಯುವಾಗ, ನಿದ್ದೆ ಮಾಡುವಾಗ, ಓಡಾಡುವಾಗ ಬರೀ ಶಿಕ್ಷಣದ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ಅವ್ರು ಇಂಗ್ಲಿಷ್ ಅಲ್ಲಿ ಹೇಳಿದ್ರು, ಯು ಈಟ್ ಎಜುಕೇಶನ್, ಡ್ರಿಂಕ್ ಎಜುಕೇಶನ್, ಡ್ರೀಮ್ ಎಜುಕೇಶನ್ ಅಂತ ಹೇಳಿದ್ರು. ಸೊ ಅದೊಂದಾಗಿತ್ತು. ಅದೇ ಟೈಮಲ್ಲಿ ಕೋವಿಡ್ ಬಂತು. ಆ ಕೋವಿಡ್ ಬಹಳ ಒಂದು ಚಾಲೆಂಜಿಂಗ್ ಸ್ಥಿತಿ. ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದು ಹೇಗೆ ಅಂತ ಸಮಸ್ಯೆ. ಬೇರೆ ಕಡೆಯಲ್ಲಿ ಆನ್ಲೈನ್, ನಮ್ಮ ಕೈಲಿ ಆನ್ಲೈನ್ ಮಾಡಕ್ ಆಗೋದಿಲ್ಲ. ಆಗ ನಾವೆಲ್ಲ ಯೋಚನೆ ಮಾಡಿ ವಿದ್ಯಾಗಮ ಅಂತ ಒಂದು ಶುರು ಮಾಡಿದ್ವು. ಮಕ್ಕಳು ಶಾಲೆಗೆ ಬರೋದ್ ಕಷ್ಟ, ಶಾಲೆನೇ ಅವ್ರ ಮನೆ ಹತ್ರ ತಗೊಂಡು ಹೋಗೋಣ ಅಂತ ಮಾಡಿದ್ವು. ಅಂಡ್ ಇಡೀ ದೇಶದಲ್ಲಿ ಕೋವಿಡ್ ಸಮಯದಲ್ಲಿ SSLC ಪರೀಕ್ಷೆ ಯಾವ ರಾಜ್ಯನೂ ಮಾಡ್ಲಿಲ್ಲ. ನಮ್ಮ ರಾಜ್ಯ ಮಾತ್ರ ಮಕ್ಕಳ ಒಳಿತಿಗೋಸ್ಕರ SSLC ಎಕ್ಸಾಮ್ ಮಾಡಿ ಇವತ್ತು ನನ್ಗೆ ಅನೇಕರು ಸಿಗ್ತಾರೆ, ಸರ್ ನೀವು ಎಕ್ಸಾಮ್ ಮಾಡಿದ್ರಲ್ಲ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ಅದು ಮಾಡಿ ಒಟ್ಟಾರೆ ಬಹಳಷ್ಟು ಒಂದು ಅವಕಾಶ ಸಿಕ್ತು. ಶಾಲಾ ವಾಸ್ತವ್ಯ ಅಂತ ಮಾಡಿ ಶಾಲಾ ಮಕ್ಕಳ ಜೊತೆನೆ ಮಲಗಿ ಅವ್ರ ಕಷ್ಟನೆಲ್ಲ ಅರಿಯುವ, ಇದು ಕಾಡಿನ ಅಂಚಿನ ಗ್ರಾಮಗಳಲ್ಲಿ ಹೋಗಿ ಶಾಲೆಗಳಲ್ಲಿ ಮಲಗಿ ಅವ್ರ ಜೊತೆ ಇದ್ದೆ. ಸೊ ಬಹಳ ಒಳ್ಳೆ ಅನುಭವ ಆಯ್ತು. ನನ್ನ ತಾಯಿಗೆ ಪ್ರಾಯಶಃ ಬಹಳ ಖುಷಿಯಾಗಿರ್ಬೇಕು. ನಾನು ಏನ್ ಕೆಲಸ ಮಾಡ್ತಾ ಇದ್ದೆ, ನನ್ನ ಮಗ ಶಿಕ್ಷಕ ಸಚಿವನಾಗಿ ಅದನ್ನ ಮುಂದುವರಿಸ್ತದೆ ಅಂತ ಅನ್ಸಿರ್ಬೇಕು. ಯಾವತ್ತಾದ್ರೂ ಹಂಚ್ಕೊಂಡಿದ್ರ ಸರ್ ಆ ವಿಚಾರನ? ನಾ ಪ್ರತಿ ದಿವಸ ನಮ್ಮ ಮನೆಯಲ್ಲಿ ನನ್ನ ತಾಯಿ ಜೊತೆ, ನನ್ನ ಪತ್ನಿ ಜೊತೆ, ನನ್ನ ಮಗಳ ಜೊತೆ ಬೆಳಗ್ಗೆಯಿಂದ ನಾನು ಏನ್ ಮಾಡಿದೆ ಅಂತ ಹಂಚ್ಕೊಳ್ಳೋದು ಒಂದು ಅಭ್ಯಾಸ. ವಿಶೇಷವಾಗಿ ಶಿಕ್ಷಣ ಸಚಿವನಾಗಿದ್ದಾಗ ನಾನು ಶಾಲೆಗಳಿಗೆ ಹೋದಾಗ, ಶಿಕ್ಷಕರ ಜೊತೆ ಮಾತಾಡಿದಾಗ, ಅವ್ರ ಜೊತೆ ಒಂದು ಸಂವಾದ ಮಾಡಿದಾಗ ಅದನ್ನೆಲ್ಲಾನು ಕೂಡ ಹಂಚ್ಕೊಳ್ತಾ ಇದ್ದೆ. ನಮ್ಮ ತಾಯಿ ಸಹಜ ವಯೋಸಹಜ ಇದಿತ್ತು, ಆದ್ರೆ ಶಿ ವಾಸ್ ಎಂಜಾಯ್. ಇದೆಲ್ಲಾನು ಕೂಡ ಕೇಳಿದಾಗ ಅವರು ಸ್ಪಂದಿಸ್ತಾ ಇದ್ರು. ಸರ್, ಶಾಲಾ ಶಿಕ್ಷಕಿಯಾಗಿ ಮತ್ತೊಂದು ಕಡೆ ಮಕ್ಕಳನ್ನ ಬೆಳೆಸುವಂತದ್ದು, ಒಂದು ಕಡೆ ಶಾಲೆಯಲ್ಲಿರುವಂತ ಮಕ್ಕಳಿಗೂ ಅದೇ ಪ್ರೀತಿ ಕೊಡ್ಬೇಕು, ಮನೆಯಲ್ಲಿರುವಂತ ಮಗುಗೂ ಕೂಡ ಅದೇ ಪ್ರೀತಿ ಕೊಡ್ಬೇಕು. ಎರಡನ್ನೂ ಕೂಡ ಹೇಗ್ ಬ್ಯಾಲೆನ್ಸ್ ಮಾಡ್ತಿದ್ರು ಅಂತ? ನಾನ್ ತಾಯಿಗೆ ನಾನೇ ಸರ್ವಸ್ವ. ನನ್ನ ಬಿಟ್ರೆ ಆಕೆಗಿದ್ದಿದ್ದು ತನ್ನ ಕರ್ತವ್ಯ ಶಾಲಾ ಶಿಕ್ಷಕಿಯಾಗಿ. ನನ್ನನ್ನೇನು ತುಂಬಾ ಏನೋ ಸುಖದಲ್ಲಿ ಬೆಳೆಸಿದ್ರು ಅಂತಲ್ಲ, ಆದ್ರೆ ನನ್ಗೆ ಯಾವ್ದು ಕೊರತೆ ಇಲ್ದೇ ಇರಂಗೆ ನೋಡ್ಕೊಂಡ್ರು. ಕೊರತೆ ಇಲ್ಲ ನೋಡ್ಕೊಂಡ್ರು. ಬಹಳ ಪುಟ್ಟ ಕುಟುಂಬ, ನಾನು ನಮ್ಮ ತಾಯಿ ಇಬ್ರೇ. ಸೊ ನಾನು ನಮ್ಮ ತಾಯಿ ನನ್ನನ್ನ ಅವ್ರು ಬೆಳೆಸಿದ ರೀತಿ, ಚಿಕ್ಕ ವಯಸ್ಸಿಂದ ಅದು ಚಂದ ಮಾಮ ಇರ್ಬೋದು, ಬಾಲಮಿತ್ರ ಇರ್ಬೋದು, ಆ ಕತೆಗಳನ್ನ ಹೇಳ್ತಾ ಇದ್ದಿದ್ದ ರೀತಿ ಬೇರೆ ಬೇರೆ ರೀತಿ. ಮತ್ತೆ ನಾನು ಚಿಕ್ಕ ವಯಸ್ಸಿಂದ ನಾನು ಏನೇ ಮಾಡಿದ್ರು ಕೂಡ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಅವ್ರಿಗಿದ್ದ ವಿಶ್ವಾಸ. ನಾನು 4ನೇ ಕ್ಲಾಸ್ ಇದ್ದಾಗ RSS ಸೇರಿದೆ. RSS ಅಲ್ಲೇ ಬೆಳೆದೆ. ಸೊ ನನ್ನ ತಾಯಿ ಯಾವ ರೀತಿ ನನ್ನ ವ್ಯಕ್ತಿತ್ವ ರೂಪಿಸಿದ್ರು, RSS ನ ಶಾಖೆ ಬಹಳ ದೊಡ್ಡ ಕಾರಣ ನನ್ನ ವ್ಯಕ್ತಿತ್ವ ರೂಪುಗೊಳ್ಳೋದ್ರಲ್ಲಿ. ಆಮೇಲೆ ಎಮರ್ಜೆನ್ಸಿ ಬಂದಾಗ, ಎಮರ್ಜೆನ್ಸಿ ಮುಂಚೆ ನಾನು JP ಮೂವ್ಮೆಂಟ್ ಅಲ್ಲಿ ಇದ್ದಾಗ, ಎಮರ್ಜೆನ್ಸಿ ಸಮಯದಲ್ಲಿ
ಅಂಡರ್ಗ್ರೌಂಡ್ ಚಟುವಟಿಕೆಯಲ್ಲಿದ್ದಾಗ ನಮ್ಮ ತಾಯಿಗೆ ಎಲ್ಲ ಗೊತ್ತಿತ್ತು. ಅರೆ ಯಾವತ್ತೂ ಏನು ಬೇಡ ಅಂತ ಹೇಳಿಲ್ಲ. ನನ್ ಮಗ ಒಳ್ಳೆ ಕೆಲಸ ಮಾಡ್ತಾನೆ, ಮಾಡ್ಲಿ ಅಂತ. ನಾನು ಜೈಲ್ಗೆ ಹೋದಾಗ 15 ತಿಂಗಳು ಜೈಲಲ್ಲಿದ್ದಾಗ ನನ್ನ ತಾಯಿ ಪಟ್ಟಿರೋ ಕಷ್ಟ ನನ್ಗೆ ಗೊತ್ತಿದೆ. ಆದ್ರೂ ಅವರು ಜೈಲಿಗೆ ಬಂದು ನನ್ನ ನೋಡೋದ್ರ ಜೊತೆಗೆ ಕದ್ದು ಮುಚ್ಚಿ ಹೊರಗಡೆಯಿಂದ ಪತ್ರಗಳನ್ನ ತಂದು ಒಳಗಡೆ ಕೊಡ್ತಾ ಇದ್ದಿದ್ದು, ಒಳಗಡೆಯಿಂದ ಪತ್ರಗಳನ್ನ ಆಚೆ ತಗೊಂಡು ಆ ಸಾಹಸ ಇದೆಯಲ್ಲ, ಅಕಸ್ಮಾತ್ ನಮ್ಮ ತಾಯಿ ಅವತ್ತು ಸಿಕ್ಕಾಕೊಂಡ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಅಂತ ಇವತ್ತು ನೆನ್ಸ್ಕೊಂಡ್ರೆ ನಂಗೆ ಗಾಬರಿ ಆಗುತ್ತೆ. ಸೊ ಈ ರೀತಿ ನಾನು ನನ್ನ ತಾಯಿಗೆ ಸರ್ವಸ್ವ, ನನಗೆ ನನ್ನ ತಾಯಿ ಸರ್ವಸ್ವ, ಆ ರೀತಿ ಒಂದು ಬದುಕನ್ನ ನಮ್ಮ ಜೀವನದಲ್ಲಿ ನಾವು ಕಂಡಿದ್ದೀವಿ. ಸರ್, ಯಾವಾಗ್ಲೂ ಕೂಡ ತಾಯಿ ಮತ್ತು ಮಗ ಇಬ್ಬರೇ ಇದ್ದಾಗ ಒಂದು ಹಂತದವರೆಗೂ ತಾಯಿ ನಮ್ಮನ್ನ ಸಾಕ್ತಾ ಇರ್ತಾರೆ. ಬಟ್ ನಮ್ಮಲ್ಲಿ ಒಂದು ತುಡಿತಾ ಇರುತ್ತೆ, ನಾ ಏನಾದ್ರೂ ಒಂದು ಮಾಡ್ಬೇಕು, ಆಕಿನ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನಾದ್ರೂ ಕೆಲ್ಸಕ್ಕೆ ಹೋಗುವಂತದ್ದು ಆ ಥರದ್ದು ಏನಾದ್ರೂ ಮಾಡಿದ್ರೆ ತಾವು? ನಮ್ಮ ತಾಯಿ ಬಹಳ ಸ್ವಾವಲಂಬಿ, ಸ್ವಾಭಿಮಾನಿ. ಅವ್ರು ನನ್ನಿಂದ ಏನು ಯಾವತ್ತೂ ಕೂಡ ಅಪೇಕ್ಷೆ ಪಡ್ಲಿಲ್ಲ. ನಂದು BSc ಮುಗಿದ ಮೇಲೂ ಕೂಡ ನಿನ್ ಕೆಲ್ಸಕ್ಕೆ ಸೇರ್ತೀಯ ಅಂತ ಅನ್ಲಿಲ್ಲ. ಸೊ ಅಷ್ಟೊತ್ತಿಗೆ ನಾನು BSc ಮುಗಿದು ಸ್ವಲ್ಪ ಒಂದು 5-6 ತಿಂಗಳು ಹೊತ್ತಿಗೆನೆ ಈ JP ಮೂವ್ಮೆಂಟ್ ಒಂದು ಸ್ಟಾರ್ಟ್ ಆಯ್ತು. ನಾನು ಹೇಳಿದೆ, ಅದಾದ 1 ವರ್ಷಕ್ಕೆ ಎಮರ್ಜೆನ್ಸಿ ಬಂತು, ಮುಳುಗ್ದೆ. ಎಮರ್ಜೆನ್ಸಿಯಿಂದ ಆಚೆ ಬಂದ್ಮೇಲೂ ಕೂಡ ಎಲ್ಲಿ ಕೆಲ್ಸಕ್ಕೆ ಸೇರ್ತೀವಿ ಅಂತ ಹೇಳಿಲ್ಲ, ಲಾ ಸೇರಿದೆ ನಾನು. ಆಮೇಲೆ ಅಡ್ವೊಕೇಟ್ ಆದೆ. ಯಾವತ್ತೂ ಏನು ಕೇಳಲೇ ಇಲ್ಲ. ನನ್ಗೊಂದ್ಸಲ ಅನ್ಸುತ್ತೆ, ನಮ್ ತಾಯಿಗೆ ಒಂದ್ ಸೀರೆ ಕೊಡಿಸ್ಲಿಲ್ಲ ಅಲ್ವಾ ನಾನು ಅಂತ ಬಹಳ ಸಹ ಅನ್ಸುತ್ತೆ. ನಮ್ ತಾಯಿ ಕೇಳಲಿಲ್ಲ, ಒಂಥರ ನಮ್ದು ಸಂಬಂಧ. ಆ ರೀತಿ ಅವರು ಏನೂ ಅಪೇಕ್ಷೆ ಪಡ್ದೇನೆ ಸದಾ ನನ್ನ ಏಳಿಗೆನಲ್ಲಿ ತನ್ನ ಸುಖವನ್ನ, ತನ್ನ ಆನಂದವನ್ನ ಕಾಣ್ತಾ ಇದ್ದ ಒಂದು ಮಹಾನ್ ವ್ಯಕ್ತಿತ್ವ ನಮ್ಮಮ್ಮ. ಸರ್, ಯಾವತ್ತೂ ಕೂಡ ನಾವ್ ಏನೇ ಕೇಳಿದ್ರು ಇಲ್ಲ ಅನ್ನುವಂತ 2 ಅಕ್ಷರಗಳು ಬರ್ದೇ ಇರೋದು ಅಮ್ಮ ಅನ್ನುವಂತ 2 ಅಕ್ಷರ ಇರುವಂತ ಶಕ್ತಿಗೆ. ತುಂಬಾ ಇಷ್ಟಪಟ್ಟು ಕೇಳಿದಾಗ ಯಾವತ್ತಾದ್ರೂ ಏನೋ ಒಂದು ವಸ್ತುನೋ ಅಥವಾ ಮತ್ತೊಂದನ್ನ ಕೇಳಿದಾಗ ಕೊಡಿಸುವಂತಹ ಸನ್ನಿವೇಶ ಅಥವಾ ಅದನ್ನ ಹೊಂದ್ಸೋದಕ್ಕಾಗದೇ ಇದ್ದಾಗ ಅವರು ಮಮ್ಮಲ ಮರಗಿದ್ದನ್ನ ಆ ಕ್ಷಣಗಳನ್ನ ಏನಾದ್ರು ನೋಡಿದೀರಿ? 2 ಘಟನೆ ನಮ್ಗೆ ಬರುತ್ತೆ. 2008 ಮೇ 30ನೇ ತಾರೀಕು ನಾನು ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ಸಚಿವನಾಗಿ ಪ್ರಮಾಣ ವಚನ ಸ್ವೀಕರಿಸಿದೆ, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ. ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅದು ಎದುರುಗಡೆನೆ ಹೈಕೋರ್ಟ್ ಪಕ್ಕ, ಬಹಳ ವರ್ಷಗಳ ಹಿಂದೆ, ನಾನೊಂದು 6-7 ವರ್ಷ ಇದ್ದಾಗ ನಮ್ಮಮ್ಮನ ಜೊತೆ ಪ್ರೆಸ್ ಕ್ಲಬ್ ಪಕ್ಕ ಒಂದು MGID ಅಂತ ಇತ್ತು, ಮೈಸೂರು ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಂತ. ಈಗ ಅದು KGID ಆಗಿದೆ. ಅಲ್ಲಿ ಯಾವ್ದೋ ಕೆಲ್ಸಕ್ಕೆ ಹೋಗಿದ್ವು ನಮ್ಮ ತಾಯಿ ಜೊತೆ ನಾನು ಹೋಗಿದ್ದೆ. ಬರುವಾಗ ಆಟೋ ರಿಕ್ಷಾದಲ್ಲಿ ಬರ್ಬೇಕು ಅಂತ ಅನ್ಸಿತ್ತು ನನಗೆ. ನಮ್ಮ ತಾಯಿ ಆಟೋದವ್ರು ಕೇಳಿದ್ರು. ಆಗ ನಾನು ಹೇಳೋದು 1964-63 ಆ ಟೈಮಲ್ಲಿ. ಆಗ್ಲೂ ಕೂಡ ಆಟೋ ರಿಕ್ಷಾದವರು ಎದ್ದೋ ರೇಟ್ ಹೇಳ್ಬಿಟ್ರು. ನಮ್ಮ ತಾಯಿ ಹತ್ರ ಅಷ್ಟು ಕಾಸಿರ್ಲಿಲ್ಲ. ನಮ್ಮ ತಾಯಿ ಪ್ಲೀಡ್ ಮಾಡ್ಕೊಂಡ್ರು, ಇಲ್ಲಪ್ಪ ಇಷ್ಟು ಕೊಡ್ತೀನಿ, ಕರ್ಕೊಂಡು ಹೋಗು ಶ್ರೀರಾಮ್ಪುರಕ್ಕೆ. ಅವ್ನು ಬಿಲ್ಕುಲ್ ಒಪ್ಕೊಳ್ಳಲ್ಲ ಅಂದ. ಅವತ್ತು ನಮ್ಮ ತಾಯಿ ಕಣ್ಣಲ್ಲಿ ನೀರು ಹಾಕೊಂಡಿದ್ ನೋಡಿದೆ. ನಮ್ಮ ತಾಯಿ ಎಲ್ಲಿ ಆಟೋ ರಿಕ್ಷಾನು ಹತ್ಸಕ್ಕೆ ಕಾಸಿರ್ಲಿಲ್ಲ, ಅಲ್ಲಿ ನಾನು ಇವತ್ತು ಸಚಿವನಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀನಿ ಅಂತ ನನ್ಗೆ ಕಣ್ಣಲ್ಲಿ ನೀರು ಬಂದಿತ್ತು. ಇನ್ನೊಂದು ಪ್ರಸಂಗ, ಒಂದ್ಸಲ ಶಾಲೆಯಲ್ಲಿ ಯೂನಿಫಾರ್ಮ್ ಹಾಕೊಂಡೋಗಿರ್ಲಿಲ್ಲ ಅಂತ ನನ್ನನ್ನು ಕಳಿಸ್ಬಿಟ್ಟಿದ್ರು. ನನ್ನ ತಾಯಿಗೆ ಬಹಳ ಬೇಜಾರಾಗಿ ಅವತ್ತು ಹೋಗಿ ತನ್ನ ವಾಲೆನ ಮಾರವಾಡಿ ಅಂಗಡಿಯಲ್ಲಿ ಇಟ್ಟು ಆ ದುಡ್ಡು ತಗೊಂಡು ಬಟ್ಟೆ ತಗೊಂಡು ಆ ಟೈಲರ್ ಹತ್ರ ಬೇಡ್ಕೊಂಡು, ಇವತ್ತು ರಾತ್ರಿ ಓಡೇ ಬೇಕಪ್ಪ, ನಾಳೆ ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕು ಅಂತ ಕೇಳ್ಕೊಂಡು ಮಾನಸ ಸ್ಕೂಲ್ ಕಳ್ಸೋದ್ರಲ್ಲ, ಅವೆರಡು ಘಟನೆ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಸರ್, ಭಗವಂತ ಬದುಕಲ್ಲಿ ಪವಾಡಗಳನ್ನ ಹೇಗ್ ಮಾಡ್ತಾನೆ ಅಂತ, ಯಾಕೆಂತಂದ್ರೆ ಒಂದು ಆಟೋದಲ್ಲಿ ಓಡಾಡುವಂತಹದ್ದಕ್ಕೂ ಸಾಧ್ಯ ಆಗದೆ ಇರುವಂತಹ ಸನ್ನಿವೇಶದಿಂದ ಸಚಿವರಾದ್ಮೇಲೆ ಹಿಂದೆ ಮುಂದೆ ಗಾಡಿಗಳು, ಆ ಸಂದರ್ಭದಿಂದ ಹೇಗೆ ಅಂತ ಹೊರಗೆ ಬಂದದ್ದು ಅಂತ? ಇಲ್ಲ, ನನಗೆ ಒಬ್ರು ಹೇಳಿದ್ರು, ಈ ಮಿನಿಸ್ಟರ್ಶಿಪ್, ಶಾಸಕ ಸ್ಥಾನ, ಇದೆಲ್ಲ ಶರ್ಟ್ ಇದ್ದಂಗಿದು, ಇದು ನಮ್ ದೇಹ ಅಲ್ಲ.
ಕರೆಕ್ಟ್. ಎಲ್ಲೇ ಹೋದ್ರು ನನ್ನತನವನ್ನ ಉಳಿಸ್ಕೋಬೇಕು. ನಾನು ಅದಕ್ಕೆ ಸರೆಂಡರ್ ಆಗ್ಬಾರ್ದು. Correct. ಅದು ನನ್ನ ತಲೆನ ಆಕ್ರಮಿಸ್ಕೊಳ್ಬಾರ್ದು. ಅವ್ರು ಎಷ್ಟರ ಮಟ್ಟಿಗೆ ಹೇಳಿದ್ರು ಅಂತಂದ್ರೆ, ಮಿನಿಸ್ಟರ್ ಕಾರಲ್ಲಿ ಕೂತಾಗ ನೀನೊಂದು ಪ್ರೈವೇಟ್ ಟ್ಯಾಕ್ಸಿಲಿ ಕೂತಿದ್ಯಾ ಅಂತಾನೆ ಅನ್ಕೋಬೇಕು. ನಿನ್ ಡೆಸ್ಟಿನೇಷನ್ ಬಂದ ತಕ್ಷಣ ಇಳಿದು ಹೋಗೋದಕ್ಕೆ ರೆಡಿ ಇರಬೇಕು ಅಂತ ಒಂದು ಮಾತನ್ನ ಹೇಳಿದ್ರು. ಪ್ರಾಯಶಃ ಇವೆಲ್ಲ ಸಂಗತಿಗಳು, ಮತ್ತೆ ಬೆಳೆದು ಬಂದ ರೀತಿ, ನಮ್ಮ ತಾಯಿ ಬೆಳೆಸಿದ ರೀತಿ, ಮತ್ತೆ ಬಾಲ್ಯದಿಂದ ಸಂಘದ ಶಾಖೆನಲ್ಲಿ ಕಲಿತ ಮೌಲ್ಯಗಳು. ಇನ್ಫ್ಯಾಕ್ಟ್ ಒಂದ್ಸಲ ನಮ್ದೊಂದು ಸಚಿವರ ಸಹಚಿಂತನ ಶಿಬಿರ ಅಂತ ನಡೀತು ಸುತ್ತೂರು ಮಠದಲ್ಲಿ. ಆಗ ನಮ್ನೆಲ್ಲ ಒಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಜೀವನದಲ್ಲಿ ನಿಮ್ ಬಗ್ಗೆ ಯಾಕೆ ಹೆಮ್ಮೆ ಅನ್ಸುತ್ತೆ ಅಂತ. ನಮ್ಮ ಸಚಿವರು ಅನೇಕ ಹೇಳಿದ್ರು, ನಾವು ಆ ಹಿನ್ನೆಲೆಯಿಂದ ಬಂದು ಈ ಮಟ್ಟಕ್ಕೆ ಬಂದಿರೋದು ಹೆಮ್ಮೆ, ಹೋರಾಟದಿಂದ ಬಂದಿರೋ ಹೆಮ್ಮೆ ಅಂತ. ನನ್ನನ್ನು ಕೇಳಿದಾಗ ನಾನು ಹೇಳಿದೆ, ಇಷ್ಟು ವರ್ಷ ಆದ್ರೂ ಕೂಡ ನಾನು ನಾನಾಗಿಯೇ ಉಳಿದಿರೋದ್ರ ಬಗ್ಗೆ ಹೆಮ್ಮೆ ಇದೆ ಅಂತ. ಸೊ ನನ್ನ ತನನ ಕಳ್ಕೊಳ್ಳದೆ ಉಳಿಯೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಮನಸ್ಸಿಗೆ ಒಂದು ನಿಜವಾಗ್ಲೂ ಆನಂದ ಕೊಡೋ ಒಂದು ಸಂಗತಿ. ಓಕೆ ಸರ್, ನಾನು ಒಂದ್ ಕಡೆ ಹೋಗಿದ್ದಾಗ ಹೀಗೆ ಹಳ್ಳಿ ಕಟ್ಟೆಯ ಮೇಲೆ ಜನ ಮಾತಾಡ್ತಾ ಇದ್ರು ಬೆಳಗಾವಲ್ಲಿ. ಇಲ್ ಬಿಡಪ್ಪ, ಒಂದ್ಸತಿ MLA ಆದ್ರೆ ಫುಲ್ ಲೈಫ್ ಚೇಂಜ್ ಆಗ್ಬಿಡುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ. ನೀವು ನಿಮ್ಮ ಲೈಫಿಗೋಸ್ಕರ ಏನು ಮಾಡ್ಕೊಂಡಿದ್ದಿಲ್ವಾ ಶಾಸಕನಾದ್ಮೇಲೆ? ಅಲ್ಲ, ಇವಾಗ ನೋಡಿ, ಒಂದು 43 ವರ್ಷ ಆಯ್ತು ಎಲೆಕ್ಟ್ರೋಲ್ ಫೀಲ್ಡ್ ಬಂದು. ನನ್ನ ತಾಯಿ ತನ್ನ ಪೆನ್ಷನ್ ಹಣದಲ್ಲಿ ಶ್ರೀರಾಮ್ಪುರದಲ್ಲಿ ಒಂದು ಮನೆ ತಗೊಂಡಿದ್ರು. ಬಹಳ ಕಡಿಮೆ ಆಗ 5.5 ಲಕ್ಷ 6 ಲಕ್ಷ ರೂಪಾಯಿ ಹೋಗೋ ಮನೆ. ನಾನು ಹೇಳ್ತಾ ಇರೋದು 92ನೇ ಇಸ್ವಿಲಿ. ಅದಾದ್ಮೇಲೆ ನಾನು ಮಿನಿಸ್ಟರ್ ಆದ ಮೇಲೆ 2008 ಅಲ್ಲಿ ನಾನು ಆ ಮನೆಯಲ್ಲಿ ಇರ್ಲಿಕ್ಕಾಗ್ಲಿಲ್ಲ. ಅಂದ್ರೆ ಆ ಜನ ಬರ್ತಾ ಇದ್ದಿದ್ದು, ಪೊಲೀಸರು ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ಟ್ರಾಫಿಕ್ ಕಂಟ್ರೋಲ್ ಮಾಡಕ್ಕಾಗ ಅಂತ. ಸೊ ನಾನು ಮಿನಿಸ್ಟರ್ ಕ್ವಾರ್ಟರ್ಸ್ ಹೋದೆ. ನನ್ನ ಮನೆ ಇದ್ದ ಜಾಗ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಹೊರಟೋಯ್ತು. ಆಗ ಆ ಮನೆನ ಮಾರಿ ಬಸವೇಶ್ವರನಗರದಲ್ಲೇ ನಮ್ಮ ತಾಯಿ ನನ್ನ ವೈಫು ಮನೆ ಮಾಡ್ಕೊಂಡು, ಇವತ್ತು ಆ ಮನೆ ನಮ್ಮ ತಾಯಿ ಏನು ಆ ಪೆನ್ಷನ್ ಅಲ್ಲಿ ಆ ಮನೆ ತಗೊಂಡು ಆ ಮನೆನ ಮಾರಿ ಆಮೇಲೆ ಈ ಮನೆ ತಗೊಂಡ್ರು. ಈ ಮನೆ ಬಿಟ್ರೆ ನಮ್ಗೆ ಯಾವುದು ಕೂಡ ಆಸ್ತಿ ಇಲ್ಲ. ನಮ್ಮ ತಾಯಿ ನನಗೋಸ್ಕರ ಆಸ್ತಿ ಮಾಡ್ಲಿಲ್ಲ, ನನ್ನನ್ನೇ ಆಸ್ತಿ ಮಾಡೋದು. ಸರ್, ನಾವು ಏನೇ ಸಮಸ್ಯೆಗಳಿದ್ರು ಜನಪ್ರತಿನಿಧಿಗಳ ಹತ್ರ ಹೋಗಿ ಹೇಳ್ಕೊತೀವಿ, ನಮಗೆ ಹೀಗ್ ಬೇಕು ಹೀಗಾಗ್ಬೇಕು ಅಂತ. ನಿಮಗೆ ಸಮಸ್ಯೆ ಆದಾಗ ಯಾರ ಹತ್ರ ಹೇಳ್ಕೊತೀರಿ ಅಂತ? ಫಾರ್ಚುನೇಟ್ಲಿ ನಂದೊಂದು ವಲಯ ಇದೆ. ನನ್ನ ಹೆಂಡತಿ ಇರ್ಬೋದು, ನನ್ನ ಮಗಳಿರ್ಬೋದು, ನನ್ನ ಸೋದರ ಮಾವ ಇರ್ಬೋದು, ನನ್ನ ಹತ್ರ ಇರೋ ಒಂದು ಗೆಳೆಯರ ತಂಡ ಇರ್ಬೋದು. ಯಾರ ಹತ್ರ ನಾನು ಮುಚ್ಚು ಮೊರೆ ಇಲ್ಲದೆ ಮಾತಾಡ್ಬೋದು ಅಂತ ನನ್ಗನ್ಸಿದೆ, ಅಂತವ್ರ ಹತ್ರ ನಾನು ಕರೆದು ಮಾತಾಡ್ತೀನಿ. ಇಲ್ಲರೆ ಅವ್ರ ಜೊತೆ ಲಾಂಗ್ ವಾಕ್ ಹೋಗ್ಬಿಡ್ತೀನಿ, ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತೀನಿ. ಇದಕ್ಕೆ ಪರಿಹಾರ ಏನು, ಏನ್ ಮಾಡೋದು ಇದಕ್ಕೆ. ಫಾರ್ ಎಕ್ಸಾಂಪಲ್, ಕೋವಿಡ್ ಸಮಯದಲ್ಲಿ SLC ಎಕ್ಸಾಮ್ ಮಾಡ್ಬೇಕೋ ಬೇಡವೋ ಅನ್ನೋ ಸಮಸ್ಯೆ ಬಂತು. ದೊಡ್ಡ ಸಮಸ್ಯೆ, ಅದು ಬಹಳ ದೊಡ್ಡ ಸಮಸ್ಯೆ. ಆಗ ನಾನು ಅನೇಕ ರಾತ್ರಿ ನಿದ್ದೆ ಬರ್ದೆ ಓಡಾಡಿದ್ದೀನಲ್ಲ, ಶತಪಥ. ಆಗ ರಾತ್ರಿ ನನಗೆ ನಿದ್ದೆ ಬರ್ದೆ ನಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡಿ ಎಬ್ಬಿಸ್ಬಿಟ್ಟು ಅವ್ರ ಜೊತೆ ಮಾತಾಡಿದ್ದೀನಲ್ಲ. ಸೊ ಈ ಒಂದು ವಲಯನ ನಾನೇ ಒಂದು ಸೃಷ್ಟಿಸ್ಕೊಂಡಿರೋದ್ರಿಂದ, ಮನೆಯಿಂದ ಹಿಡಿದು ಗೆಳೆಯರವರೆಗೂ, ಅದು ನನ್ಗೆ ಅನೇಕ ಸಲ ನನಗೆ ಪರಿಹಾರ ಕೊಟ್ಟಿದೆ, ಸಹಾಯ ಮಾಡಿದೆ. ಸರ್, ರೀಸೆಂಟ್ಲಿ ಒಂದು ಘಟನೆ ನಡೀತು. ರಾಜಕೀಯ ಮಾತಾಡೋದಾದ್ರೆ, ಸಿದ್ದರಾಮಯ್ಯ ಅವರು ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರು. ಸೊಗಡುತನ ಮತ್ತು ಸೋಗಲಾಡಿತನಕ್ಕೂ ವ್ಯತ್ಯಾಸ ಇದೆ ಅನ್ನುವಂಥ ಚಾಟಿ ಬೀಸಿದ್ರಿ. ಸಿದ್ದರಾಮಯ್ಯನವರು ಬಹಳ ಒಳ್ಳೆ ಆಡಳಿತಗಾರ. ಪ್ರಾಯಶಃ 2 ಬಾರಿ ಪ್ರತಿಪಕ್ಷದ ನಾಯಕರಾಗಿ ಅವಧಿ ಮುಗಿಸಿರೋರ ಪೈಕಿ ಅವರೊಬ್ರು. 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. 16 ಬಾರಿ ಬಡ್ಜೆಟ್ ನ ಮಂಡಿಸಿದ್ದಾರೆ. ಅತ್ಯಂತ ಅನುಭವಿ. ಮತ್ತೆ ನಮ್ಗೆ ವಿಧಾನಸೌಧದಲ್ಲಿ ಆಗಾಗ ವ್ಯಾಕರಣ ಹೇಳ್ಕೊಡ್ತಾರೆ. ಸುವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಅಂತ ನಮ್ಮನ್ನ ಕೇಳ್ತಾರೆ. ಆದ್ರೆ ಯಾಕೋ ನಮ್ಮ ವ್ಯಾಕರಣ ಮೇಷ್ಟ್ರಿಗೆ ಏಕವಚನ ಬಹುವಚನ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಮೋದಿಯವರಿಂದ ಹಿಡಿದು ಈ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಎಲ್ಲರಿಗೂ ಏಕವಚನದಲ್ಲೇ ಮಾತಾಡ್ತಾರೆ.
ನಾನು ಅಸೆಂಬ್ಲಿಲಿ 3-4 ಸಲ ಕೇಳಿದಾಗ ನಾನು ಗ್ರಾಮೀಣ ಭಾಗದಿಂದ ಬಂದಿರೋನು, ಹ್ಮ್. ನಾನು ಇರೋದೇ ಹಾಗೆ, ಹ್ಮ್. ಅಂದ್ರೆ ಒಂದು ರೀತಿಯಿಂದ ನನ್ನ ಸೊಗಡು ಅಂತ ಅವ್ರು ಹೇಳ್ತಾರೆ. ಹ್ಮ್. ಹ್ಮ್. ಹಾಗಾದ್ರೆ ಅದೇ ಸೊಗಡು ಹ್ಮ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಯಾಕೆ ಬಹುವಚನದಲ್ಲಿ ಮಾತಾಡ್ತಾರೆ? ಹ್ಮ್. ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಬಹುವಚನದಲ್ಲಿ ಯಾಕೆ ಮಾತಾಡ್ತಾರೆ? ಕರೆಕ್ಟ್. ಪ್ರಿಯಾಂಕಾ ಗಾಂಧಿ ಅವ್ರ ಬಗ್ಗೆ ಯಾಕೆ ಬಹುವಚನದಲ್ಲಿ ಮಾತಾಡ್ತಾರೆ ಅನ್ನೋದೊಂದು ಪ್ರಶ್ನೆ. ಹ್ಮ್. ಅವಾಗನ್ಸುತ್ತೆ ಹ್ಮ್. ಸೊಗಡುಗೂ ಕೂಡ ಹ್ಮ್. ಹ್ಮ್. ಸೋಗಲಾಡಿತನಕ್ಕೂ ವ್ಯತ್ಯಾಸ ಇದೆ. ಕರೆಕ್ಟ್. ಅವ್ರು ಎಷ್ಟೇ ಸೊಗಡು ಅಂತ ಹೇಳ್ಕೊಂಡ್ರು ಕೂಡ ಹ್ಮ್. ಈ ತನ್ಗೆ ಯಾರ ಬಗ್ಗೆ ಅಸಹನೆ ಇದೆ, ತಿರಸ್ಕಾರ ಇದೆ, ಹ್ಮ್. ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು, ಹ್ಮ್. ಹ್ಮ್. ಇದು ಸೋಗಲಾಡಿತನದ ಪರಮಾವಧಿ. ಓಕೆ. ಮತ್ತೆ ಒಬ್ಬ ಮುಖ್ಯಮಂತ್ರಿ ಹ್ಮ್. ಹ್ಮ್. ಅಥವಾ ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಹ್ಮ್. ಒಂದು ಸ್ಥಾನದಲ್ಲಿರೋರು ಸಮಾಜಕ್ಕೆ ಮೇಲ್ಪಂಕ್ತಿಯ ಆಗ ರೀತಿಯಲ್ಲಿ ನಡೆ ಮತ್ತೆ ನುಡಿ ಇರಬೇಕು. ಕರೆಕ್ಟ್. ಆ ಮೇಲ್ಪಂಕ್ತಿ ಚೆನ್ನಾಗಿದ್ರೆ ಹ್ಮ್. ಕೆಳಗಡೆ ಪಂಕ್ತಿಗಳು ಚೆನ್ನಾಗಿರ್ತದೆ. ಹೌದು. ಮೇಷ್ಟ್ರೆ ಹ್ಮ್. ಸರಿ ಇಲ್ಲದೆ ಇದ್ರೆ ಮಕ್ಳು ಹೆಂಗಿರಕ್ ಸಾಧ್ಯ? ಸರಿ. ಕರೆಕ್ಟ್. ಹಾಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಹ್ಮ್. ಹ್ಮ್. ನಾನು ಇರೋದೇ ಸರಿ ಅನ್ನೋ ಧೋರಣೆ ಬಿಟ್ಟು ಹ್ಮ್. ನನ್ನಲ್ಲಿ ಅಕಸ್ಮಾತ್ ಏನೋ ಕೊರತೆ ಇದ್ರೆ ಅದನ್ನ ತುಂಬಿಸ್ಕೋಬೇಕು, ನನ್ನ ಭಾಷೆನ ಸುಧಾರಿಸ್ಕೊಳ್ಬೇಕು, ಹ್ಮ್. ಹ್ಮ್. ನಾನು ಮುಂಚೆ ಇದ್ದಂಗೆ ಇರಕ್ ಆಗೋದಿಲ್ಲ. ಇಂಗ್ಲಿಷ್ ಅಲ್ಲಿ ಲರ್ನಿಂಗ್ ಅಂತ ಒಂದು ಪದ ಇದೆ, ಹ್ಮ್. ಅದೇ ತರ ಇನ್ನೊಂದು ಪದ ಅನ್ಲರ್ನಿಂಗ್ ಅಂತ. ಕಲ್ತಿರೋದು ಕೆಲವು ಬಿಡ್ಬೇಕು, ಹ್ಮ್. ಅದಾದಾಗ ಮಾತ್ರ ಸಾಧ್ಯ. ಇಲ್ದೇರೆ ಈ ರೀತಿ ಏಕವಚನ ಬಹು ಮಾಡೋದು, ಒರಡ್ತನ ಆಗೋದು, ನಿಂಗೆ ಗೊತ್ತು ಕೂತ್ಕೋ ಅನ್ನೋದು, ಹ್ಮ್. ಹ್ಮ್. ಇದು ಹ್ಮ್. ಸರ್ವೇ ಸಾಮಾನ್ಯ ಜನರಲ್ಲಿ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಗೌರವ ಇಲ್ಲ. ಕರೆಕ್ಟ್. ಇದರಿಂದ ಇನ್ನಷ್ಟು ರಾಜಕೀಯ ಕ್ಷೇತ್ರ ಗೌರವವನ್ನ ಕಳ್ಕೊಳ್ಳುತ್ತದೆ ಅನ್ನೋದನ್ನ ನಾ ಪಟ್ಕೋಬೇಕು. ಓಕೆ ಸರ್, ನಿಮ್ಮ ಬಗ್ಗೆ ನಮ್ಮ ಮೀಡಿಯಾಗಳಲ್ಲಿ ಚರ್ಚೆ ಮಾಡ್ತಾ ಇರುವಾಗ ಹೀಗೆ ಒಬ್ರು ಹೇಳ್ತಾ ಇದ್ರು, ಸುರೇಶ್ ಕುಮಾರ್ ಅವರ ಬಿಡಿ, ಅವರೆಲ್ಲೋ ಟ್ವೀಟ್ ಮಾಡಿರ್ತಾರೆ, ಅದನ್ನೇ ಹಾಕೋಬಿಡೋಣ ಅಂತ. ಇನ್ನೊಬ್ರು ಸೀನಿಯರ್ ಜರ್ನಲಿಸ್ಟ್ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಅಂದ್ರೆ ಒಬ್ಬ ರಾಜಕಾರಣಿ ಹೇಗೆ ಅಪ್ಡೇಟ್ ಆಗ್ಬೇಕು ಅನ್ನೋದಕ್ಕೆ ಸುರೇಶ್ ಕುಮಾರ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ. ಎಷ್ಟು ಮ್ಯಾಟರ್ ಆಗ್ತದೆ ಸರ್ ಒಬ್ಬ ರಾಜಕಾರಣಿ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಸಮಾಜದಲ್ಲಿರುವಂತಹ ಒಂದು ಪರ್ಟಿಕ್ಯುಲರ್ ಚೇಂಜಸ್ಗೆ ಹೊಂದಿಕೊಳ್ಳೋದು ಅಥವಾ ಅಪ್ಡೇಟ್ ಆಗೋದು? ಅಲ್ಲ, ನಾನು ಹ್ಮ್. ನನ್ನ ಗೆಳೆಯರ ನೆರವಿಂದ ಹ್ಮ್. ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಪರಿಚಯ ಆಯ್ತು. ಓಕೆ. ಅದು ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಹ್ಮ್. ಹ್ಮ್. ನಿಮ್ಮ ಮುಂಚಿನ ಟ್ವಿಟರು, ಇವಾಗಿನ ಎಕ್ಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಈಗ ರೀಲ್ಸ್ ಇರ್ಬೋದು, ಎಲ್ಲ ಕೂಡ. ಆದ್ರೆ ಒಂದ್ ಕೆಲಸ ನಾನು ಮಾಡಿದೆ. ಹ್ಮ್. ಬಹಳಷ್ಟು ಜನ ರಾಜಕಾರಣಿಗಳು ಹ್ಮ್. ಈ ಸಾಮಾಜಿಕ ಜಾಲತಾಣ ಮಾಡೋದನ್ನ ಹ್ಮ್. ಪ್ರೊಫೆಷನಲ್ಸ್ಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದಾರೆ, ಕರೆಕ್ಟ್. ಒಂದು ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದಾರೆ. ಹ್ಮ್. ಹ್ಮ್. ಆದ್ರೆ ನಾನು ಬಹಳ ಎಚ್ಚರಿಕೆಯಿಂದ ಹ್ಮ್. ನನ್ನ ಸಾಮಾಜಿಕ ಜಾಲತಾಣವನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ತೀರ್ಮಾನ ತಗೊಂಡು ಓಕೆ. ನಾನೇ ಹ್ಮ್. ನನ್ನ ಮೊಬೈಲ್ ಮೂಲಕ ಹ್ಮ್. ಅದು ಟೈಪ್ ಮಾಡೋದಿರ್ಬೋದು, ಇನ್ಫ್ಯಾಕ್ಟ್ ನಂದು ಸ್ಕ್ರೀನ್ ಪ್ಲೇ ನಂದೇ, ಸ್ಟೋರಿ ನಂದೇ, ಓಕೆ. ಡೈಲಾಗ್ ನಂದೇ, ಆ ರೀತಿ ನಾನು ಮಾಡಿ, ಹಾ. ಸೊ ಓಕೆ. ನಂದು ಏನೇ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಪೋಸ್ಟ್ ಇದ್ರು ಕೂಡ ಹ್ಮ್. ಅದಕ್ಕೆ ನಾನೇ ಸಂಪೂರ್ಣ ಜವಾಬ್ದಾರಿ. ಹ್ಮ್. ಹ್ಮ್. ಮೊನ್ನೆ ಇನ್ನೊಂದು ಪ್ರಸಂಗ ಆಯ್ತು. ಹ್ಮ್. ಇಲ್ಲಿನ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಮ್ಮ ಹ್ಮ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಹಾಕಿ ಹ್ಮ್. ಅದೊಂದು ದೊಡ್ಡ ಸಮಸ್ಯೆ ಆಯ್ತು. Correct. ಅವ್ರು ಹೇಳಿದ್ರು ಅವರೆಲ್ಲ ಮಾಡಿದ್ದು ಹ್ಯಾಂಡ್ಲರ್ಸ್ ಮಾಡಿದ್ದು ಅಂತ. Handler ಅಂದ್ರೆ ತಪ್ಪು. ಸೊ ಆ ಸಮಸ್ಯೆ ಹ್ಮ್. ನಂಗೆ ಇದುವರೆಗೂ ಕೂಡ ಬಂದಿಲ್ಲ. ಅಕಸ್ಮಾತ್ ನನ್ನಿಂದನೇ ಒಂದು ಚ್ಯುತಿಯಾಗಿದೆ, Correct. ಯಾವುದೋ ಒಂದು ಸುದ್ದಿ ಕೇಳ್ತೀನಿ, ಹ್ಮ್. ಸ್ವಲ್ಪ ಅದನ್ನ ಬೇಗ ಹಾಕ್ಬಿಟ್ಟು ಹ್ಮ್. ಆ ಸುದ್ದಿ ಸರಿ ಇಲ್ಲ ಅಂತ ಅದನ್ನ ವಾಪಸ್ ತಗೊಂಡು ಕ್ಷಮೆನೂ ಕೇಳ್ತೀನಿ. Correct. ಸೊ ನಂದೇನೇ ಹ್ಮ್. ಕಾರ್ಯ ಇದ್ರು ಕೂಡ ಹ್ಮ್. ಹ್ಮ್. ನಾನೇ ಸಂಪೂರ್ಣ ಜವಾಬ್ದಾರ ಹ್ಮ್. ಅಂತ ನಿಸ್ಸಂಕೋಚದಿಂದ ಹೇಳ್ತೀನಿ. ಓಕೆ. ಇನ್ಫ್ಯಾಕ್ಟ್ ಅವರು ಒಂದು ವರ್ಡ್ ಹೇಳ್ತಾ ಇದ್ರು ಸರ್, ಹ್ಯಾಂಡ್ಲರ್ ಅನ್ನುವಂಥದ್ದು ಡ್ರಗ್ಸ್ ಪೆಡ್ಲರ್ಗಳಿಗೆ ಅಥವಾ ಭಯೋತ್ಪಾದಕರ ಜೊತೆ ನೆಂಟಿರುವಂತವ್ರಿಗೆ ಯೂಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡುವಂಥವ್ರು ಅಂತ. ಈಗ ಬಹಳಷ್ಟು ಜನ ಪದಗಳ ಅರ್ಥ ಗೊತ್ತಿಲ್ದೇನೆ ಪದಗಳನ್ನ ಉಪಯೋಗಿಸ್ಬಿಡ್ತಾರೆ, Correct. ಅಥವಾ ಯೋಚಿಸ್ದೇನೆ ಮಾತಾಡ್ತಾರೆ. ನಾವು ಯೋಚಿಸಿ ಮಾತಾಡಿದಾಗ, ಹ್ಮ್. ಹ್ಮ್. ಅರ್ಥ ತಿಳ್ಕೊಂಡು ಮಾತಾಡಿದಾಗ Correct. ಈ ರೀತಿ ಅಪಸವ್ಯಗಳು ಆಗೋದಿಲ್ಲ, ಈ ರೀತಿಯ ತೊಂದರೆಗಳು ಆಗೋದಿಲ್ಲ. ಓಕೆ ಸರ್, ಸಕಾಲದ ಬಗ್ಗೆ ಮಾತಾಡ್ಲೇಬೇಕು. ಲೈಕ್ ಸಕ್ಸಸ್ ಹೇಗ್ ಕಾಣ್ತು ಸಕಾಲ ಅಂತ? ನಾನು ಚಿಕ್ಕಮಗಳೂರು ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಆಗಿದೆ. ಹ್ಮ್. ಹ್ಮ್. ಆಗ ತರೀಕೆರೆಯಿಂದ ಒಬ್ಬ ವ್ಯಕ್ತಿ ನನಗೆ ಸಿಕ್ಕದ, ಹ್ಮ್. ಹ್ಮ್. ಹುಟ್ಟು ಅಂಧ ವ್ಯಕ್ತಿ. ಓಕೆ.
ಅವ್ನಿಗೆ ಇದ್ದಕ್ಕಿದ್ದಂಗೆ ಬರ್ತಾ ಇದ್ದ ಹ್ಯಾಂಡಿಕ್ಯಾಪ್ ಪೆನ್ಷನ್ ಹ್ಮ್. ನಿಂತೋಯ್ತು. ಹ್ಮ್ ಹ್ಮ್ ಕಾರಣ ನನ್ನ ಹತ್ರ ಹೇಳ್ದ, ಆ ವಿಲೇಜ್ ಅಕೌಂಟೆಂಟ್ಗೆ ನಾನು ದುಡ್ಡು ಕೊಡದೇ ಇದ್ದಿದ್ದರಿಂದ ಹ್ಮ್ ಹ್ಮ್ ನನ್ನ ಹಳ್ಳಿಲೇ ಇಲ್ಲ ಅಂತ ನನ್ನ ಲಿಸ್ಟಿಂದ ತೆಗೆದ್ಬಿಟ್ಟಿದ್ದಾರೆ ಅಂತ. ಓಕೆ. ನನಗೆ ಬಹಳ ಬೇಸರ ಆಯ್ತು. ನಾನು ಹೋದೆ, ಆಮೇಲೆ ಸೇರಿಸ್ದೆ. ಸದಾನಂದ ಗೌಡ್ರು ಚೀಫ್ ಇಷ್ಟ ಆದಾಗ ಹೇಳಿದೆ, ಸರ್ ಇವೆಲ್ಲ ಸರ್ವಿಸಸ್, ಹ್ಮ್. ನಾಗರಿಕ ಸೌಲಭ್ಯಗಳು ಹ್ಮ್. ನಾವು ಸುಲಭವಾಗಿ ಸಿಗಂಗೆ ಮಾಡಬೇಕು. ಕರೆಕ್ಟ್. ಒಂದು ನಿರ್ದಿಷ್ಟ ಸಮಯದಲ್ಲಿ ಕೊಡಬೇಕು, ಅದು ನಾಗರಿಕ ಹಕ್ಕು. ಹ್ಮ್ ಆಗ ಸದಾನಂದಗೌಡರು ನಿಮ್ಗೆ ಪೂರ್ತಿ ಅವಕಾಶ ಕೊಡ್ತೇನೆ, ನೀವೇ ಮಾಡಿದ್ದ. ಹ್ಮ್. ಆಗ ನಾನು ಒಂದಷ್ಟು ಅಧಿಕಾರಿಗಳನ್ನ, ನಮ್ಮ ಈಗಿನ ಚೀಫ್ ಸೆಕ್ರೆಟರಿ ಶಾಲಿನಿ ನಿಷ್ಣವು, ನಮ್ದೆಲ್ಲ ಒಂದು ತಂಡ ಹ್ಮ್. ಬೇರೆ ಬೇರೆ ರಾಜ್ಯಗಳದೆಲ್ಲ ಅಧ್ಯಯನ ಮಾಡಿ ಬಿಹಾರ್ಗೆ ಹೋಗಿ, ಹ್ಮ್. ಬಿಹಾರಲ್ಲಿ ಅದನ್ನೆಲ್ಲ ಪರಿಸ್ಥಿತಿ ನೋಡಿ, ಹ್ಮ್ ಹ್ಮ್ ನಿತೀಶ್ ಕುಮಾರ್ ಜೊತೆ ಮಾತಾಡಿ ಓಕೆ. ನಾವು ನಮ್ಮ ರಾಜ್ಯದಲ್ಲಿ ಸಕಾಲ ಅಂತ ತಂದ್ವು. ನಾವು ಹ್ಮ್ ಹ್ಮ್ ಸಕಾಲ ಅನ್ನೋ ಹೆಸರು ನಮ್ದಲ್ಲ, ಹ್ಮ್ ಸಾರ್ವಜನಿಕರಿಂದ ಬಂದ ಹೆಸರು. ಓಕೆ. ಯಾರೋ ಅವರು ಸಕಾಲಿಕ ಅಂತ ಕಳಿಸಿದ್ರು, ಹ್ಮ್. ಬರ್ಗೂರ್ ರಾಮಚಂದ್ರಪ್ಪ ಅವರು ಅದನ್ನ ಚೇಂಜ್ ಮಾಡಿ ಹ್ಮ್. ಸಕಾಲ ಅಂತ ಕೊಟ್ರು. ಓಕೆ. ಸಕಾಲದಲ್ಲಿ ಇಂದು ನಾಳೆ ಎನ್ನೋದಿಲ್ಲ, ಹ್ಮ್. ಮುಂದಿನ ಸಾರಿ ಬನ್ನಿ ಅಂತ ಹೇಳೋದಿಲ್ಲ ಅನ್ನೋದು ಒಂದು ಸ್ಲೋಗನ್. ಹ್ಮ್. ಇಡೀ ದೇಶದಲ್ಲೇ ಬಹಳ ಪ್ರಸಿದ್ಧ ಪಡೀತು, ಬಹಳ Correct. ಪ್ರಶಸ್ತಿಗಳು ಪಡೀತು. ಹೌದು. ನಾವು ಶುರು ಮಾಡಿದಾಗ 151 ಸೇವೆಗಳು ಕೊಡ್ತಾ ಇದ್ವು. ಹ್ಮ್ ಹ್ಮ್ ಆಮೇಲೆ ಬೆಳೆದು 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 ಇವಾಗ 1500 ಸೇವೆಗಳಿದೆ. ಅದ್ರ ದುರದೃಷ್ಟ ಅಂತಂದ್ರೆ, ಹ್ಮ್ ಹ್ಮ್ ಸಕಾಲದಿಂದ ಸಾಮಾನ್ಯ ವ್ಯಕ್ತಿಗೆ ಸಂತೋಷ ಆಗಿತ್ತು, ಹ್ಮ್. ಅದ್ರ ಬ್ರೋಕರ್ಸ್ಗೆ ತೊಂದರೆ ಆಯ್ತು. ಕರೆಕ್ಟ್. ಇವತ್ತು ಸಕಾಲ ಹ್ಮ್. ನಿಜವಾಗ್ಲೂ ಕೂಡ ಬೆಳಿಬೇಕಾದ ರೀತಿ, ಹ್ಮ್. ವಿಸ್ತಾರ ಆಗ್ಬೇಕಾದ ರೀತಿ ಆಗ್ತಾ ಇಲ್ಲ. ಹ್ಮ್ ಹ್ಮ್ ಸರ್ಕಾರ ಸಕಾಲಕ್ಕೆ ಕೊಡಬೇಕಾದ ಹ್ಮ್ ಪ್ರಾಶಸ್ತ್ಯನ, ಆದ್ಯತೆನ ಇವತ್ತು ಕೊಡ್ತಾ ಇಲ್ಲ ಅಂತ ಬಹಳ ದುಃಖದಿಂದ ನಾನು ಹೇಳ್ತೀನಿ. ಓಕೆ ಸರ್, GBA ಚುನಾವಣೆಯ ಬಗ್ಗೆ ಮಾತಾಡಬೇಕು. ಇನ್ಫ್ಯಾಕ್ಟ್ ಈ ಹಿಂದೆ BBMP ಇದ್ದಾಗಲೂ ಕೂಡ ಬಹಳಷ್ಟು ಜನ ಕಾರ್ಪೊರೇಟರ್ಗಳದ್ದು ಒಂದು ಅಳಲಿತ್ತು, ನಮ್ಮ ಬೆಂಗಳೂರು MLAಗಳಿಗೆ ಇಷ್ಟ ಇಲ್ಲ BBMP ಚುನಾವಣೆ ಮಾಡೋದಕ್ಕೆ, ಹಂಗಾಗಿ ಡಿಲೇ ಆಗ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಈಗ GBA ಆಗಿ ಕನ್ವರ್ಟ್ ಆಗಿದೆ, GBA ನಲ್ಲಿ ಏನಾದ್ರೂ ಲೋಪದೋಷಗಳಿದೆಯಾ? ನೋಡಿ, ನಾನಿವತ್ತು ನಿಮ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಹ್ಮ್. ಅದಕ್ಕೆ ಮತ್ತೊಂದು ಮುಖ್ಯ ಕಾರಣ ಅಂದ್ರೆ, ಹ್ಮ್. ನಾನು 83ನೇ ಇಸ್ವಿಲಿ ಕಾರ್ಪೊರೇಟರ್ ಆಗಿದ್ದೆ. ಕರೆಕ್ಟ್. ನಾನು ಆ ಗ್ರಾಸ್ ರೂಟ್ ಲೆವೆಲ್ ಡೆಮಾಕ್ರಸಿ ಹ್ಮ್ ಹ್ಮ್ ನಗರಸಭಾ ಸದಸ್ಯ ಆಗಿಲ್ಲದೆ ಇದ್ದಿದ್ರೆ ಹ್ಮ್ ನಾನು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಹೌದು. ನಾನು ಇವತ್ತು ನನ್ನ ನಗರಸಭಾ ಸದಸ್ಯನ ಹ್ಮ್. ಆ ದಿನಗಳನ್ನ ಹ್ಮ್. ಬಹಳ ಹೆಮ್ಮೆಯಿಂದ ಸ್ಮರಿಸ್ಕೊಳ್ತೀನಿ ನಾನು. ಓಕೆ. ಮತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆ, ಹ್ಮ್. ಸಂವಿಧಾನದ ತಿದ್ದುಪಡಿ ಮೂಲಕ ಹ್ಮ್. ಸ್ಥಳೀಯ ಸಂಸ್ಥೆಗಳಿಗೆ ಇವತ್ತು ನಾವು ಬಲ ತುಂಬಿದೀವಿ. ಕರೆಕ್ಟ್. ನಮ್ಮ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಮಾಡಿದ್ರು, ಹ್ಮ್ ಹ್ಮ್ ಆಮೇಲೆ ರಾಜೀವ್ ಗಾಂಧಿ ಮಾಡಿದ್ರು. ಹ್ಮ್. ಆ ದುರಂತ ಏನು ಅಂತಂದ್ರೆ, ಹ್ಮ್. ಸ್ಥಳೀಯ ಸಂಸ್ಥೆಗಳು ಹ್ಮ್. ಅದು ಚುನಾವಣೆ ನಿರ್ದಿಷ್ಟ ಅವಧಿನಲ್ಲಿ ಆಗ್ಬೇಕು, ನಿಗದಿತ ರೀತಿನಲ್ಲಿ ಆಗ್ಬೇಕು ಅನ್ನೋ ಒಂದು ಭಾವನೆನೇ ಇವತ್ತು ಚುನಾಯಿತ ವರ್ಗದಲ್ಲಿ ಇಲ್ಲ ಇವತ್ತು. ಕರೆಕ್ಟ್. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಹ್ಮ್ ಹ್ಮ್ ಆದ್ರೆ ಇದರಿಂದ ಹ್ಮ್. ನಾಗರಿಕನಿಗೆ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಈ ತಳ ಮಟ್ಟದ ಹ್ಮ್ ಹ್ಮ್ ಒಂದು ಪ್ರಜಾತಂತ್ರ ವ್ಯವಸ್ಥೆ ಏನಿದೆ, ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ, ಮುಂಚೆ ಮಂಡಲ್ ಪಂಚಾಯತಿ ಇತ್ತು, ಜಿಲ್ಲಾ ಪಂಚಾಯತಿ, ನಗರಸಭೆ, ಹ್ಮ್ ಹ್ಮ್ ಪುರಸಭೆ, ನಗರ ಪಾಲಿಕೆ, ಈ ಸದಸ್ಯರು ಬಂದಾಗ ಹ್ಮ್. ಒಂದು ಪ್ರಜಾತಂತ್ರ ವ್ಯವಸ್ಥೆ ವೈಬ್ರೆಂಟ್ ಆಗಿರುತ್ತೆ. ಕರೆಕ್ಟ್. ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡುವುದು. ಹ್ಮ್ ಹ್ಮ್ ಅಧಿಕಾರಿಗಳು ಕೂಡ ಒಂದು ಬದ್ಧತೆಯಿಂದ ಕೆಲಸ ಮಾಡಬೇಕಾಗುತ್ತೆ, ಅಕೌಂಟಬಿಲಿಟಿ. ಕರೆಕ್ಟ್. ಅನ್ಫಾರ್ಚುನೇಟ್ಲಿ 2020ನೇ ಇಸ್ವಿನಲ್ಲಿ ಹ್ಮ್ ಹ್ಮ್ BBMP ಅವಧಿ ಮುಗಿದ ಮೇಲೆ ಹ್ಮ್ ಹ್ಮ್ ಇವತ್ತು 6ನೇ ವರ್ಷ ಕಾಲಿಡ್ತಾ ಇದೀವಿ. ಹೌದು. 6 ವರ್ಷದಿಂದ ಇವತ್ತು ಚುನಾಯಿತ ಪ್ರತಿನಿಧಿಗಳಿಲ್ಲ. ಕರೆಕ್ಟ್. ನಾವೆಲ್ಲರೂ ಕೂಡ ಅವಲೋಕನ ಮಾಡ್ಕೊಳ್ಬೇಕು. ಇದು ನಾವು ಸಿಕ್ಕ ವೇದಿಕೆ ಮೇಲೆಲ್ಲ ಪ್ರಜಾತಂತ್ರದ ಬಗ್ಗೆ ಮಾತಾಡೋರು ಹ್ಮ್. ಪ್ರಜಾತಂತ್ರಕ್ಕೆ ಈ ರೀತಿ ಅವಹೇಳನ ಮಾಡಬಾರದು ಅನ್ನೋದು ನಮ್ಮ ಆತ್ಮಾವಲೋಕನದಿಂದ ಬರುವ ಭಾವನೆ, ನಂಬಿಕೆ ಆಗ್ಬೇಕು. ಓಕೆ ಸರ್, ತಾವು ಸೀನಿಯರ್ ಇದ್ದೀರಿ, ಈ ಪ್ರಶ್ನೆ ನಾನು ಕೇಳಲೇಬೇಕು. ಇನ್ಫ್ಯಾಕ್ಟ್ ನನಗೆ ಯಡಿಯೂರಪ್ಪ ಅವರ ಪ್ರೆಸೆನ್ಸ್ ಇಲ್ಲದೆ ಇರೋದು ತುಂಬಾ ಫೀಲ್ ಆಗ್ತಿತ್ತು ಕಲಾಪದಲ್ಲಿ. ಮತ್ತು ಈಶ್ವರಪ್ಪ ಅವರ ಆ ಧಾಟಿ ಆಗಲಿ, ಹೀಗೆ ಈ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಮಧ್ಯೆ ಇರುವಂತಹ ಸ್ವಾರಸ್ಯ ಇವತ್ತು ಕಾಣ ಸಿಗ್ತಾ ಇಲ್ಲ, ಮತ್ತು ವಿರೋಧ ಪಕ್ಷ ಅಷ್ಟು ಸ್ಟ್ರಾಂಗ್ ಆಗಿ ವಿಚಾರಗಳನ್ನ ಮಂಡಿಸ್ತಾ ಇಲ್ಲ ಅನ್ನುವಂಥದ್ದು.
ನಮ್ಮ ಪಕ್ಷನ ಬಲಿಷ್ಠವಾಗಿ ಕಟ್ಟಿದ ಮಹಾನ್ ನಾಯಕರ ಪೈಕಿ ಯಡಿಯೂರಪ್ಪನವರು ಅಗ್ರಗಣ್ಯರು. ಅನಂತ್ ಕುಮಾರ್ ಇದ್ರು, ಬಹಳಷ್ಟು ಜನ ನಮ್ಮ ಪಕ್ಷನ ಕಟ್ಟಿದ್ದಾರೆ. ಇವತ್ತು ಬೇರೆ ಬೇರೆ ಕಾರಣದಿಂದ ಹೊಸ ಜನರೇಷನ್ ಬಂದಿದೆ. ಆದ್ರೆ ಇವತ್ತು ಕೂಡ ಯಡಿಯೂರಪ್ಪನವರು ನಮ್ಮ ಪಕ್ಷಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಅನಂತ್ ಕುಮಾರ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಬಟ್ ಹೊಸ ಜನರೇಷನ್ ನಲ್ಲಿ ಕೂಡ ಒಂದಷ್ಟು ಉತ್ಸಾಹಿಗಳಿದ್ದಾರೆ. ಬಹಳ ಚೆನ್ನಾಗಿ ಪ್ರಸ್ತಾವನೆ ಮಾಡ್ತಾರೆ, ಬಹಳ ಚೆನ್ನಾಗಿ ವಿಷಯಗಳನ್ನ ಇಡ್ತಾರೆ. ಒಂದು ಹೊಸ ರೀತಿಯ ವಾತಾವರಣದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೀವಿ. ಮತ್ತೆ ಮುಂಚೆ ಇದ್ದ ಆಡಳಿತ ಪಕ್ಷದ ಮನಸ್ಥಿತಿ ಇವತ್ತಿನ ಆಡಳಿತ ಪಕ್ಷಕ್ಕೂ ಕೂಡ ಇಲ್ಲ. ಮುಂಚೆ ನಾವೇನಾದ್ರೂ ಕೂಡ ಕಾಳಜಿಯಿಂದ ಕಳಕಳಿಯಿಂದ ಹೇಳಿದ್ರೆ ಅದನ್ನ ಆಲಿಸುವ, ಅದಕ್ಕೆ ಪೂರಕವಾಗಿ ಸ್ಪಂದಿಸುವ ಮನಸ್ಥಿತಿ ಆಡಳಿತ ಪಕ್ಷಗಳಿದ್ದು. ನಾನು ದೇವೇಗೌಡರು ನೋಡಿದ್ದೀನಿ, ಜೆ.ಎಚ್. ಪಟೇಲ್ ನೋಡಿದ್ದೀನಿ, ಎಸ್.ಎಂ. ಕೃಷ್ಣ ಅವ್ರನ್ನ ನೋಡಿದ್ದೀನಿ, ಯಡಿಯೂರಪ್ಪನವ್ರ ಎಲ್ಲರನ್ನೂ ಕೂಡ ನೋಡ್ಕೊಂಡ್ ಬಂದೀನಿ. ಆದ್ರೆ ಇವತ್ತು ಒಂದು ಧೋರಣೆ ಇದೆ. ಅವ್ರು ಹೇಳಿದ್ದು ವಿರೋಧ ಪಕ್ಷದವ್ರು ಹೇಳಿದ್ದು ಕೇಳಬಾರದು, ನಾವೇ ಕರೆಕ್ಟು ಅನ್ನೋ ಸ್ಥಿತಿ ಬಂದಾಗ ಸಹಜವಾಗಿ ಒಂದು ಉತ್ಸಾಹದಿಂದ ವಿಷಯನ ಪ್ರಸ್ತಾಪಿಸ್ಬೇಕು. ನಾನು ಹೇಳ್ತಾ ಇರ್ತೀನಿ, ಈ ವಿಧಾನಸೌಧದ ಮುಂದೆ ಅಂಬೇಡ್ಕರ್ ರಸ್ತೆ ಇದೆ. ಅಂಬೇಡ್ಕರ್ ರಸ್ತೆನಲ್ಲಿ ಒಂದು ಭಾಗದಲ್ಲಿ ಕೆಂಪು ಬಿಲ್ಡಿಂಗ್ ಇದೆ, ಹೈಕೋರ್ಟ್. ಇನ್ನೊಂದು ಭಾಗದಲ್ಲಿ ಕಲ್ ಬಿಲ್ಡಿಂಗ್ ಇದೆ, ವಿಧಾನಸೌಧ. ಕೆಂಪು ಬಿಲ್ಡಿಂಗ್ ಅಲ್ಲಿ ನಮ್ಗೆ ತೀರ್ಪು ಸಿಗುತ್ತೆ, ನ್ಯಾಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಕಲ್ ಬಿಲ್ಡಿಂಗ್ ಅಲ್ಲಿ ನಮ್ಗೆ ಉತ್ತರ ಸಿಗುತ್ತೆ, ಪರಿಹಾರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಉತ್ತರ ಪರಿಹಾರ ಆದಾಗ ಮಾತ್ರ, ತೀರ್ಪು ನ್ಯಾಯ ಆದಾಗ ಮಾತ್ರ ಜನಕ್ಕೆ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತೆ. ಅಮೇಜಿಂಗ್, ಬ್ಯೂಟಿಫುಲ್ ಪಾಯಿಂಟ್ ಸರ್. ಇನ್ಫ್ಯಾಕ್ಟ್ ಕನ್ವೆ ಆಗುವಂಥವ್ರಿಗೆ ಕನ್ವೆ ಆಗಿರುತ್ತೆ ಅಂತ ಅನ್ನಿಸ್ತದೆ ಸರ್. ಮತ್ತೊಂದು ವಿಚಾರ ಮಾತಾಡ್ಲೇಬೇಕು. ಸುನೀಲ್ ಕುಮಾರ್ ಅವರಾಗಲಿ ಮತ್ತು ಧೀರಜ್ ಮುನ್ರಾಜ್ ಅವರು ಒಂದಷ್ಟು ಹೋಮ್ ವರ್ಕ್ ಮಾಡಿ ಬರ್ತಾರೆ. ವಿರೋಧ ಪಕ್ಷದ ನಾಯಕರು ಯಾಕೋ ಹೋಮ್ ವರ್ಕ್ ಮಾಡೋದಿಲ್ಲ, ಆರ್ ಅಶೋಕ್ ಅವರು ಹಾಗೆ ಬಂದ್ಬಿಡ್ತಾರೆ ಅನ್ನುವಂತಹ ಮಾತುಗಳಿದೆ. ಇನ್ಫ್ಯಾಕ್ಟ್ ನಿಮ್ದೇ ಪಕ್ಷದವ್ರು ತುಂಬಾ ಜನ ಕಾರ್ಯಕರ್ತರು ಹೇಳ್ತಾ ಇರ್ತಾರೆ, ಆರ್ ಅಶೋಕ್ ಅವರು ಜಾಡಿಸಬಹುದಿತ್ತು ಸರ್, ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಡ್ತಾರೆ ಅಂತ. ನೋಡಿ, ಆರ್ ಅಶೋಕ್ ಅವರು ನಮ್ಮ ಪಕ್ಷದ ಅನ್ಯಾನ್ಯ ಜವಾಬ್ದಾರಿನ ನಿರ್ವಹಿಸಿ ಇವತ್ತು ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ಅವರು 7ನೇ ಸಲ ಶಾಸಕರಾಗಿದ್ದಾರೆ. ಇರೋದ್ರಲ್ಲಿ ಇವತ್ತು ಅನುಭವಿ ಶಾಸಕರಲ್ಲಿ ಅವರು ಕೂಡ ಅಗ್ರಗಣ್ಯರು. ಮತ್ತೆ ಅವ್ರದ್ದು ಒಂದು ದೊಡ್ಡ ತಂಡ ಇದೆ. ಅವರ ತಂಡದಲ್ಲಿ ನಿವೃತ್ತ ಅಡ್ವೊಕೇಟ್ಸ್ ಇದ್ದಾರೆ. ಅವರೆಲ್ಲಾನು ಕೂಡ ಇವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ವಿಷಯಗಳನ್ನ ಪ್ರಸ್ತಾಪ ಮಾಡೋಕೆ ಒಂದು ಟೀಮ್ ಇದೆ ಅಲ್ಲಿ. ಸೊ ಆ ಟೀಮ್ ಆಧಾರದ ಮೇಲೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಜನರ ಅಪೇಕ್ಷೆ ಇದ್ದೇ ಇರ್ತದೆ, ಇನ್ನಷ್ಟು ಅಗ್ರೆಸಿವ್ ಆಗ್ಬೇಕು, ಅದಾಗ್ಬೇಕು. ಇವತ್ತು ಎ.ಕೆ. ಸುಬ್ಬಯ್ಯ ಅವ್ರನ್ನ ನೋಡಿದೀವಿ ನಾವು ಕೌನ್ಸಿಲ್ ಅಲ್ಲಿ ಹ್ಯಾಕ್ ಮಾಡ್ತಾ ಇದ್ರು ಅಂತ. ಯಡಿಯೂರಪ್ಪನವರು ಒಬ್ರೇ ಇದ್ದಾಗ ಅಸೆಂಬ್ಲಿಯಲ್ಲಿ ಹ್ಯಾಕ್ ಮಾಡಿದ್ದಾರೆ, ನಾವು ನೋಡಿದೀನಿ, ಕಣ್ಣಾರೆ ನೋಡಿದ್ದೀನಿ. ಸೊ ಒಂದು ಎಲ್ಲಾನು ಕೂಡ ಆಗಿದೆ. ಇವತ್ತು ಒಂದು ಹೊಸ ವಾತಾವರಣದಲ್ಲಿ ಅಶೋಕ್ ಅವರು ತಮ್ಮ ಒಂದು ಅಧ್ಯಯನದ ಮೂಲಕ ವಿಷಯಗಳನ್ನ ಸಂಗ್ರಹಿಸಿ, ವಿಶೇಷವಾಗಿ RCB ಪ್ರಕರಣ ಆದಾಗ ಅಶೋಕ್ ಅವರು ಇಟ್ಟ ವಿಚಾರ, ಇಟ್ಟ ವಿವರ, ಇಟ್ಟ ಮಾಹಿತಿ, ಅಮೇಜಿಂಗ್. ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಬಟ್ ಇನ್ನು ಚೆನ್ನಾಗಿ ಮಾಡ್ಬೇಕು ಅಂತ ಅಪೇಕ್ಷೆ ಇರೋದು ಕೂಡ ಸಹಜ. ಅದು ನಾವೆಲ್ಲೂ ಕೂಡ ಅದನ್ನ ಆಗಾಗ ಅವಲೋಕನ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡ್ಬೇಕು. ಓಕೆ ಸರ್, ನಾವು ಎಷ್ಟೇ ಗೆದ್ದರೂ ಕೂಡ ಸೋಲಿಸುವಂತದ್ದಕ್ಕೆ ಒಂದು ದೊಡ್ಡ ವರ್ಗಾನೆ ಕಾಯ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಪ್ರೀವಿಯಸ್ ಎಲೆಕ್ಷನ್ ಅಲ್ಲೂ ಕೂಡ ಹಾಗೆ ಚರ್ಚೆಗಳು ಕೂಡ ನಡೀತು. ರಾಜಾಜಿನಗರದಲ್ಲಿ ಸೋತ್ ಬಿಡ್ತಾರಂತೆ, ಹಂಗಂತೆ ಹಿಂಗಂತೆ ಅನ್ನುವಂಥದ್ದು. ಜನ ಯಾಕೆ ನಿಮ್ಮನ್ನ ಕೈ ಬಿಡ್ತಿಲ್ಲ ಅಂತ? ಒಂದು ರಾಜಾಜಿನಗರದಲ್ಲಿ ಬಹಳಷ್ಟು ಜನ ನನ್ನ ಬಾಲ್ಯದಿಂದ ನೋಡ್ಕೊಂಡು ಬಂದಿದ್ದಾರೆ. ಮತ್ತೆ ನಾನೊಬ್ಬ ಜಾತಿ ಬೆಂಬಲ ಇಲ್ಲದ, ಹಣದ ಬೆಂಬಲ ಇಲ್ಲದ, ಅಟ್ಟಹಾಸದ ಭುಜಬಲ ಇಲ್ಲದ ಒಬ್ಬ ಕಾರ್ಯಕರ್ತ. ಸೊ ನಾನೇನಾದ್ರೂ ಇವತ್ತು ಈ ಸ್ಥಿತಿಗೆ ಬಂದಿದ್ರೆ, ಒಂದು ಮತದಾರರು ನನ್ನ ಬಗ್ಗೆ ಇಟ್ಟಿರುವ ನಂಬಿಕೆ, ಕಾರ್ಯಕರ್ತರು ನನ್ನ ಬಗ್ಗೆ ತೋರಿಸ್ತಾ ಇರುವ ಪ್ರೀತಿ, ಜೊತೆಗೆ ನನ್ನ ಪಕ್ಷ
ನನ್ನ ಬಗ್ಗೆ ಇಟ್ಟಿರುವ ಅಗಾಧವಾದ ವಿಶ್ವಾಸ, ಓಕೆ. ಇದೆಲ್ಲ ಕಾರಣದಿಂದ ಆಗಿದೆ. ಜೊತೆಗೆ ನನ್ನ ಹತ್ರ ಬಂದಾಗ ಹ್ಮ್. ಇವನು ನನ್ನ ವೋಟರ್ ಹೌದೋ ಅಲ್ವೋ ಅಂತ ನಾನು ಯಾವತ್ತೂ ಯೋಚನೆನೇ ಮಾಡಕ್ ಹೋಗಿಲ್ಲ. ಓಕೆ. ಇವನು ಯಾವ ಜಾತಿ, ಇವನು ಯಾವ ಭಾಷೆ ನೋಡಕ್ ಹೋಗಿಲ್ಲ. ನಾನು ಯಾರ್ದೋ ಮನೆಗೆ ಹೋದಾಗ ಯಾವ ಜಾತಿ ಯಾವ ಭಾಷೆ ನೋಡಕ್ ಹೋಗಲ್ಲ, ಯಾವ Okay. ಧರ್ಮ ನೋಡಕ್ ಹೋಗಲ್ಲ. ಅವನ ಸಮಸ್ಯೆ ಮಾತ್ರ ನನ್ಗೆ ಗೊತ್ತಾಗುತ್ತೆ. ಆ ಸಮಸ್ಯೆನ ಪರಿಹಾರ ಮಾಡೋದು ಹೇಗ್ಬೇಕು ಅನ್ನೋದು ನಂದು 1 ಪಾಯಿಂಟ್ ಪ್ರೋಗ್ರಾಮ್ ಇನ್ ಮೈ ಲೈಫ್. ಓಕೆ. ಅದಕ್ಕೋಸ್ಕರ ಜನನು ನನ್ನ ಬದುಕನ್ನ, ನನ್ನ ಜೀವನ ಶೈಲಿಯನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಕರೆಕ್ಟ್. ಮತ್ತೆ ನನ್ನ ಕೈಯಲ್ಲಿ ಆಗದೆ ಇರೋದನ್ನ ಆಗಲ್ಲ ಅಂತ ಹೇಳ್ತೀನಿ. ಆಗುತ್ತೆ ಅಂತ ಸುಳ್ಳು ಹೇಳ ಒಂದು ಜಾಯಮಾನನೇ ಬರಲಿಲ್ಲ. ಓಕೆ. ಸೊ ನನ್ನ ಇಷ್ಟು ವರ್ಷದ ಕೆಲಸನೇ ಹ್ಮ್. ನನ್ನ ಅಫಿಡವಿಟ್. ಓಕೆ. ಆ ಅಫಿಡವಿಟ್ ಎಲ್ಲರೂ ಕೂಡ ಗೊತ್ತಿದೆ. ಓಕೆ ಸರ್, ಬೆಂಗಳೂರಿಂದ ಒಂದು 40-50 ಕಿಲೋಮೀಟರ್ ದೂರ ಹೋದ್ರೆ ಅಲ್ಲಿರುವಂತ ಕ್ಷೇತ್ರಗಳಿಗೆ ಸರಿಸುಮಾರು 20-30 CR ವರೆಗೂ ಎಲೆಕ್ಷನ್ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಬೆಂಗಳೂರು ಅಂತ ಸಿಟಿಯಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅನ್ನುವಂತ ಅಸಂಪ್ಷನ್ ಬಹಳಷ್ಟು ಜನರಿಗೆ ಇರುತ್ತೆ. ನಿಮ್ ಕ್ಷೇತ್ರದಲ್ಲಿ ಎಷ್ಟು ಖರ್ಚಾಗುತ್ತೆ ಸರ್ ಚುನಾವಣೆಗೆಲ್ಲ? ಪ್ರಶ್ನೆ ಇರೋದು, ಹ್ಮ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಾ. ನನ್ನ ಮೊದಲನೇ ಎಲೆಕ್ಷನ್ ಇಂದ ಇದುವರೆಗೂ ಹ್ಮ್. ನನ್ನ ಕೈಯಿಂದ 1 ಪೈಸಾ ದುಡ್ಡು ಹಣ ಖರ್ಚಾಗಿಲ್ಲ. ಓಕೆ. ನಾನು ಎಲೆಕ್ಷನ್ಗೋಸ್ಕರ ಸಾಲ ಮಾಡ್ಕೊಂಡೆ, ಹ್ಮ್. ಎಲೆಕ್ಷನ್ ಇಂದ ಅವ್ರ ಹತ್ರ ತಗೊಂಡೆ, ಅದು ಯಾವುದು ಕೂಡ ನನಗೆ ಬಂದಿಲ್ಲ. ಓಕೆ. ನಂಗೆ ಇಷ್ಟನೂ ಇಲ್ಲ. ನನಗೆ ಹ್ಮ್. ಮೊದಲನೇ ಚುನಾವಣೆಯಲ್ಲಿ ಹ್ಮ್. ನಾ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿ ಓಡೋಗಿದ್ದಾಗ ಹ್ಮ್. ನಮ್ಮ ಕಾರ್ಯಕರ್ತ ಸ್ನೇಹಿತರು, ಹ್ಮ್. ನನ್ಗಿನ್ನೂ ಆ ದಿನ ಆ ಕ್ಷಣ ಜ್ಞಾಪಕ ಇದೆ. ಓಕೆ. ಅವರೇ ದುಡ್ಡು ಹಾಕಿ ಡಿಪಾಸಿಟ್ ಕಲೆಕ್ಟ್ ಮಾಡಿದ್ದು ಗೊತ್ತಿದೆ. ಅದೇ ಸ್ಥಿತಿ ಇವತ್ತು ಕೂಡ ಬಂದಿದೆ. ಹ್ಮ್. ಸೊ ನಮ್ಗೆ ಯಾವತ್ತೂ ಕೂಡ ಮತದಾರನ ಕೊಂಡ್ಕೊಳ ಹ್ಮ್. ಒಂದು ಜಾಯಮಾನ ನಮ್ದಾಗಿಲ್ಲ. ಮತದಾರರಿಗೆ ಹ್ಮ್. ಅದೇನೇನೋ ಹಂಚ್ತಾರಂತೆ. ಹ್ಮ್. ಕುಕ್ಕರ್ ಇಂದ ಹಿಡಿದು, ಫ್ರಿಡ್ಜ್ ಇಂದ ಹಿಡಿದು, ಸೀರೆಗಳು ಬಿಡಿ, ಅದು ಹಳೆ ಕಾಲದಾಯ್ತು. ಆಮೇಲೆ ರೆಫ್ರಿಜಿರೇಟರ್ ಇಂದ ಹಿಡಿದು, ಹ್ಮ್. ಆಮೇಲೆ ಈ ಟಿವಿಗಳಿಗೆ ಏನ್ ಸೆಟ್ ಬರ್ತಾ ಇದ್ದಿದ್ದು, ಸೆಟಪ್ ಬಾಕ್ಸ್, ಓಹೋ. ಅದನ್ನ ಹಂಚೋದ್ರಿಂದ ಹಿಡಿದು ಹ್ಮ್. ಅದೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ಹ್ಮ್. ಒಂದು ರಾಜಾಜಿನಗರ ಕ್ಷೇತ್ರದ ಹ್ಮ್. ಹ್ಮ್. ಮತದಾರರ ಹ್ಮ್. ಆ ಒಂದು ಸ್ವಭಾವ, ಹ್ಮ್. ಹ್ಮ್. ಒಟ್ಟಾರೆ ರಾಜಕೀಯ ವಾತಾವರಣ, ಹ್ಮ್. ಮತ್ತೆ ನಮ್ಮ ಕಾರ್ಯಕರ್ತರ ನಿರಂತರ ಸಂಪರ್ಕದ ನಡವಳಿಕೆ, ಹ್ಮ್. ಇದು ನಮ್ಮ ಪಕ್ಷವನ್ನ ರಾಜಾಜಿನಗರದಲ್ಲಿ ಹ್ಮ್. ಹ್ಮ್. ಯಾವಾಗಲೂ ನಂಬರ್ 1 ಪಾರ್ಟಿಯಾಗಿ ಉಳಿಸಿದೆ. ಅಮೇಸಿಂಗ್. ವೆಲ್ ಸರ್, ಅನೇಕರು ಹೇಳ್ತಾರೆ ಹಣ ಇಲ್ಲ ಅಂತಂದ್ರೆ ಗೆಲ್ಲೋದಕ್ಕಾಗೋದಿಲ್ಲ, ಹಣ ಇಲ್ಲ ಅಂತಂದ್ರೆ ಗಳಿಸೋದಕ್ಕಾಗೋದಿಲ್ಲ ಅಂತ. ಬಟ್ ಬೆಂಗಳೂರಂತ ಸಿಟಿಯಲ್ಲೂ ಅದನ್ನು ಪಾಸಿಬಲ್ ಮಾಡಿ ತೋರಿಸಬಹುದು ಅನ್ನುವಂಥದ್ದು. ಯಾಕಂದ್ರೆ ಹ್ಮ್. ನೀವು ಹಣ ಮಾಡೋದಿಲ್ಲ ಅಂತ ಜನಕ್ಕೆ ಅನ್ಸಿದ್ರೆ ಹಾ. ಅವರು ಹಣ ಅಪೇಕ್ಷೆ ಪಡೋದಿಲ್ಲ. Correct. ನಿಮ್ಮ ಬರ್ತ್ಡೇಗಳನ್ನ ಹ್ಮ್. ಫ್ಲೆಕ್ಸ್ ಗಳು ಹಾಕೊಂಡು, ನಿಮ್ಮ ಮಕ್ಕಳ ಬರ್ತ್ಡೇಗಳನ್ನ ಫ್ಲೆಕ್ಸ್ ಗಳು ಹಾಕೊಂಡು, ನಿಮ್ ಬರ್ತ್ಡೇನ ದೊಡ್ಡದಾಗ ಮಾಡ್ಕೊಂಡು, Correct. ನಿಮ್ಮ ಮನೆ ಮದುವೆಗಳನ್ನ ವೈಭವದಿಂದ ಮಾಡ್ಕೊಂಡು, ಕಣ್ಣು ಕುಕ್ಕುವಂಗೆ ನೀವು ಬದುಕಿದ್ರೆ ಹ್ಮ್. ಜನಕ್ಕೆ ಸಹಜ ಅನ್ಸುತ್ತೆ, ಇವನ್ 5 ವರ್ಷ ಮಜಾ ಮಾಡ್ತಾನೆ, ಹ್ಮ್. ನಾವು 15 ದಿವಸ ಯಾಕೆ ಮಜಾ ಮಾಡಬಾರ್ದು ಅಂತ. Correct. ಸೊ ಹ್ಮ್. ನಿಮ್ಮ ಪ್ರತಿನಿಧಿ ಏನು ಅನ್ನೋದನ್ನ ನೋಡ್ಕೊಂಡು ಹ್ಮ್. ಅವ್ರ ಮನ್ಸಿಗೆ ಹೇಗ್ ಬರ್ತದೆ, ಹ್ಮ್. ಅವರು ಕೂಡ ಅದೇ ರೀತಿ ವರ್ತಿಸ್ತಾರೆ. Correct. ಒಂದು, ಹ್ಮ್. ನಾನು ನನ್ನ ಮತದಾರರನ್ನ, ರಾಜಾಜಿನಗರನ್ನ ಹ್ಮ್. ನನ್ನ ಕುಟುಂಬ ಅಂತ ನಾನು ಭಾವಿಸಿದ್ದೀನಿ. Correct. ರಾಜಾಜಿನಗರದವರು ಕೂಡ ಹ್ಮ್. ಹ್ಮ್. ನನ್ನನ್ನ ಅವರ ಕುಟುಂಬದ ಒಬ್ಬ ಸದಸ್ಯ ಅಂತ ಭಾವಿಸಿ ಅದರಂತೆ ನನ್ನನ್ನ ನಡೆಸ್ಕೊಳ್ತಾ ಇದ್ದಾರೆ. ಹ್ಮ್. ಅದೇ ಒಂದು ಶಕ್ತಿ. ಅಮೇಸಿಂಗ್. ಸರ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಜನಸಾಮಾನ್ಯರಿಗೆ? ಒಂದು, ರಾಜಕೀಯ ಅನ್ನೋದು ಹ್ಮ್. ಇದೊಂದು ಅನಿವಾರ್ಯ. Correct. ಅದನ್ನ ಕೆಲವರು ಅನಿಷ್ಟ ಅನಿವಾರ್ಯ ಅಂತಾನೂ ಕೂಡ ಕರೀತಾರೆ. ಹ್ಮ್. ಆದ್ರೆ ಇದೇ ರಾಜಕೀಯನೇ ಹ್ಮ್. ದೇಶದ ಪ್ರಧಾನಮಂತ್ರಿನೂ ಆಯ್ಕೆ ಮಾಡೋದು, ಹ್ಮ್. ದೇಶದ ರಾಷ್ಟ್ರಪತಿನೂ ಆಯ್ಕೆ ಮಾಡೋದು, Correct. ರಾಜ್ಯದ ಮುಖ್ಯಮಂತ್ರಿನೂ ಆಯ್ಕೆ ಮಾಡೋದು. ಸೊ ರಾಜಕೀಯದ ಬಗ್ಗೆ ಹ್ಮ್. ಜನಕ್ಕೆ ಒಳ್ಳೆ ಭಾವನೆ ಬರೋ ರೀತಿಯಲ್ಲಿ ಹ್ಮ್. ಪ್ರತಿ ಕ್ಷಣ ನಡ್ಕೊಳ್ಳೋದು ಹ್ಮ್. ರಾಜಕೀಯ ಕ್ಷೇತ್ರದಲ್ಲಿರುವ ನಮ್ಮಂತವ್ರದ್ದು ದೊಡ್ಡ ಕರ್ತವ್ಯ. Correct. ಜನರ ಭಾವನೆ ಹುಸಿ ಆಗ್ಬಾರ್ದು, ಹ್ಮ್. ಹ್ಮ್. ಅವ್ರ ವಿಶ್ವಾಸ ಹೆಚ್ಚಾಗ್ಬೇಕು, ಹ್ಮ್. ಹ್ಮ್. ನಮ್ಮ ಬಗ್ಗೆ ವಿಶ್ವಾಸಾರ್ಹತೆ ಜಾಸ್ತಿ ಆಗ್ಬೇಕು. Okay. ಆ ದೃಷ್ಟಿಯಿಂದ ನಮ್ಮ ಚಿಂತನೆ, ಹ್ಮ್. ಹ್ಮ್. ನಮ್ಮ ನಡವಳಿಕೆ, ನಮ್ಮ ಮಾತು ಎಲ್ಲನೂ ಕೂಡ ಒಂದು ರೀತಿ ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ. ಹ್ಮ್. ಹ್ಮ್. ಮಾತು, ನಡವಳಿಕೆ, ಚಿಂತನೆ
ಇದು ಹ್ಮ್. ಇವತ್ತು ಪೂರಕವಾಗಿದ್ದರೆ ನಮ್ಮ ದೇಶದ, ನಮ್ಮ ರಾಜ್ಯದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಅದು ಸಹಾಯ ಆಗುತ್ತೆ. ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಮತ್ತೆ ಸಿಗೋಣ ಸರ್. ನೀವು ಸಚಿವರಾದ್ಮೇಲೆ ಮತ್ತೆ ಮಾತಾಡಿಸ್ತೀನಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸುರೇಶ್ ಕುಮಾರ್ ಅವರ ಮಾತುಗಳು. ಆ, ಮಾತು ಅರ್ಥಗರ್ಭಿತವಾಗಿದ್ರೆ ಕಾರ್ಯಕ್ರಮವೂ ಕೂಡ ಅದ್ಭುತವಾಗಿರುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್. ಬಹುಶಃ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿತ್ತು ಅಂತ ಅನಿಸ್ತದೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೆಳಗಾವ್ನಿಂದ.